ప్రీవియస్గానైతే మనము రాజసేతు గార్డెన్స్ అండ్ అబిట్ ఫాల్స్ అండ్ రాజాస్ టూమ్ అనేవి మనము కవర్ చేసుకున్నాం అనమాట. ఒకవేళ కనుక పార్ట్ 1 పార్ట్ 2 ఎవరైనా చూడని వాళ్ళు ఉంటే సో చూడండి, మీకోసం నేను డిస్క్రిప్షన్లో అయితే లింక్స్ ఫార్వర్డ్ చేస్తున్నాను. మడ్కేరి పార్ట్ 3. We are going to the coffee plantation now. So guys, we reaches to the coffee plantation. For each person వచ్చేసి it costs 200 rupees. సో ఇంకెందుకు ఆలస్యం, పదండి చూద్దాం. సో గాయ్స్, ఇదిగోండి మనకి ఇచ్చిన కట్ట చేతిలో పట్టుకొని మెల్ల దిగుతున్నాం ఇక్కడ మెట్లు. సో వీఆర్ గోయింగ్ టు ది గైడ్. కానీ ఇక్కడున్న ప్రతి సువాసన అయితే క్రేజీ ఉంది అసలు. దిస్ ఈస్ ద కాఫీ ప్లాంటేషన్. ఇంకా లోపలికి వెళ్ళాలి. ఏది పాములాగా ఉంది. ఇది పాము అనుకుని ఎవరైనా భయపడగలరు, బట్ జస్ట్ చెట్టు అనమాట. ఇది ఇట్టు పాములాగానే ఉంది చూడంగానే. ఓకే గాయ్స్, ఇక్కడ ఇతను వచ్చేసి మన గైడ్ అనమాట. హాయ్ బ్రో. హాయ్ హాయ్ హాయ్. యువర్ నేమ్ ప్లీజ్? దిగంత్. నైస్ టు మీట్ యూ బ్రో. అండ్ ఆల్సో ఈరోజు మొత్తం అంతా కూడా మనకు మహాలక్ష్మి గారు ట్రాన్స్లేట్ చేసి చెప్పాలన్నమాట. సో డిపెండ్స్ అపాన్ హర్ ಕನ್ನಡ ಟು ತೆಲುಗು ಟ್ರಾನ್ಸ್ಲೇಷನ್. ಸಪೋರ್ಟಿವ್ ಆಗಿರುತ್ತೆ. ವರ್ಷಕ್ಕೊಂದೇ ಸರಿ ಫಲ ಕೊಡೋದು. ಬರೀ ಜನವರಿ ಒಂದೇ ತಿಂಗಳು ಮಾತ್ರ ಇದು ಹಾರ್ವೆಸ್ಟಿಂಗ್ ಸೀಸನ್ ಇರುತ್ತೆ. ಈಗ ನಿಮಗೆ ವೆಜಿಟೇಬಲ್ ಬೀನ್ಸ್ ಗೊತ್ತಿದೆಯಲ್ಲ, ಬೀನ್ಸ್ ತರನೇ ದೊಡ್ಡ ಹೂವು ಬಿಡುತ್ತೆ. ಆ ಹೂವನ್ನ ಕಿತ್ಬಿಟ್ಟು ನಾವು ಒಂದು 8 ರಿಂದ 10 ದಿನದವರೆಗೆ ನ್ಯಾಚುರಲ್ ಆಗಿ ಸನ್ಲೈಟ್ ಮಾಡಿ ಒಣಗಿಸ್ತೀವಿ. ಅದು ಪೂರ್ತಿ ಬ್ಲಾಕ್ ಆಗುತ್ತೆ. ಬ್ಲಾಕ್ ಆದ್ಮೇಲೆ ಪೂರ್ತಿ ಸ್ಟಿಕ್ಸ್ ಅನ್ನು ಓಪನ್ ಮಾಡಿದ್ರೆ ಒಳಗಡೆ ಚಿಕ್ಕ ಚಿಕ್ಕ ಸೀಡ್ಸ್ ಇರುತ್ತೆ. ಆ ಸೀಡ್ಸ್ ಅನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಚಿಕ್ಕ ಮಿಷಿನ್ ಅಲ್ಲಿ ನಾವು ವೆನಿಲಾ ಎಸೆನ್ಸ್ ಅನ್ನು, ಈಗ ಒಂದು ಡ್ರಾಪ್ ವೆನಿಲಾ ಎಸೆನ್ಸ್ ಅಲ್ಲಿ 1 kg ವರೆಗೂ ವೆನಿಲಾ ಎಸೆನ್ಸ್ ಮಾಡ್ತೀವಿ. ಈಗ ನೋಡಿ, ನಿಮಗೆ ಮಾರ್ಕೆಟ್ ಅಲ್ಲಿ 10 ರೂಪಾಯಿ 20 ರೂಪಾಯಿ ಚಿಕ್ಕ ಬಾಟಲ್ ಎಸೆನ್ಸ್ ಇದೆ. ಅದೆಲ್ಲ ಪೂರ್ತಿ ಕೆಮಿಕಲ್. ನಮಗೆ ಪ್ಯೂರ್ ಒರಿಜಿನಲ್ ಬೇಕಂತ ಹೇಳಿದ್ರೆ 1 ಗ್ರಾಮಿಗೆ 45 ರೂಪಾಯಿಂದ 60 ರೂಪಾಯಿವರೆಗೂ ಇರುತ್ತೆ. ಈಗ ಒರಿಜಿನಲ್ ವೆನಿಲಾ ಎಸೆನ್ಸ್ ಬ್ಲಾಕ್ ಕಲರ್ ಇದೆ, ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗೋದೆಲ್ಲ ವೈಟ್ ಇದೆ, ಕುಡಿಯೋ ನೀರು ಕೂಡ ಇರುತ್ತೆ. ಇದರಲ್ಲಿ 2 ವರ್ಷನ್ ಕೊಡೋದು. ಮೇನ್ ವರ್ಷನ್, ಫೀಮೇಲ್ ವರ್ಷನ್. ಫೀಮೇಲ್ ವರ್ಷನ್ದಲ್ಲಿ ಖಾಲಿ ಸ್ಟಿಕ್ಸ್ ಅದೊಂದು ಚಿಕ್ಕ ಪೀಸ್ ಕಟ್ ಮಾಡಿ ವೆನಿಲಾ ಫ್ಲೇವರ್. ಈ ಮೇಲ್ ವರ್ಷನ್ದಲ್ಲಿ ಒಳಗಡೆ ಸೀಡ್ಸ್ ಇರುತ್ತೆ, ಎಸೆನ್ಸ್ ಎಲ್ಲ ಮಾಡಲಿಕ್ಕೆ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ. ఇక్కడంతా ఎక్కువ ఒక్కల చెట్లునే పెంచేది. అది వచ్చేసి వెన్నెల చెట్టు పైన. ఇది పెద్ద కొమ్మ ఉంది ఇదేనా లేకపోతే పక్క చెట్ట? పక్క అది పైన ఉంది కదా, ఒక చిన్న కొమ్మ దీనికి అటాచ్ గా ఉంది. ఓకే ఓకే ఓకే, మధ్యలో థ్రెడ్డింగ్ ఉంది కదా. రైట్ రైట్ రైట్. వెన్నెల ఐస్ క్రీమ్ తింటాం కదా, అవును, అది కొమ్మ అది. ఓహో ఓకే. వెన్నెలలో 2 ఫ్లేవర్ ఉంటాయంట, ఒక మేల్ ఒక ఫీమేల్. ఓకే. మేల్ వచ్చేసి ఫ్లవర్ లో చిక్క అది ఎండి పెడతారంట ఫ్లవర్ ని. తర్వాత చిక్క చిన్న సీడ్స్ వస్తాయంట, బ్లాక్ సీడ్స్. దాని వల్ల వెన్నెలా ఐస్ క్రీమ్ తయారు చేస్తారంట. సన్న తాళ్ళ ఉంది అదే కదా. ఓకే. ఇది వచ్చి బ్లాక్ పెప్పర్. ಇದು ಕೂಡ ಒಂದು ಬಳ್ಳಿನೇ. ಇದು ಯಾವ ಮರಕ್ಕೆ ಬೇಕಾದ್ರೂ ಗ್ರೋ ಆಗ್ತಾ ಬರುತ್ತೆ. ವರ್ಷಕ್ಕೊಂದೇ ಸರಿ ಫಲ ಕೊಡೋದು ಫೆಬ್ರವರಿ ಮತ್ತು ಮಾರ್ಚ್ 2 ತಿಂಗಳು ಇದ್ರದ್ದು ಪ್ಲಕ್ಕಿಂಗ್ ಸೀಸನ್ ಇರುತ್ತೆ. ಒಂದು 20 ವರ್ಷದವರೆಗೂ ಲೈಫ್ ಕೂಡ ಇರುತ್ತೆ ಒಂದು ಬಳ್ಳಿಗೆ. ಇವಾಗ ಗ್ರೀನ್ ಅಲ್ಲಿ ಇದೆಯಲ್ಲ, ಆ ಗ್ರೀನ್ ಅಲ್ಲಿ ಇರ್ಬೇಕಾದ್ರೆ ಕಿತ್ಬಿಡ್ತೀವಿ. ಕಿತ್ಬಿಟ್ಟು ಉಪ್ಪಿನಕಾಯಿ ಹಾಕ್ತೀವಿ, ಗ್ರೀನ್ ಪೆಪ್ಪರ್ ಉಪ್ಪಿನಕಾಯಿ ಹಾಕ್ತೀವಿ. ಮತ್ತೆ ಅದು ಸ್ವಲ್ಪ ಹಣ್ಣಾದ್ಮೇಲೆ ರೆಡ್ ಕಲರ್ ಆದ್ಮೇಲೆ ಒಂದು ಕುದಿಯೋ ಬಿಸಿ ನೀರಿಗೆ ಹಾಕ್ಬಿಟ್ಟು ನೆನ್ಸಿಟ್ಬಿಡ್ತೀವಿ. ನೆನ್ಸಿಟ್ಮೇಲೆ ಆ ಸಿಪ್ಪೆನ ರಿಮೂವ್ ಮಾಡಿ, ಸಿಪ್ಪೆನ ರಿಮೂವ್ ಮಾಡಿದಾಗ ನಮಗೆ ವೈಟ್ ಪೆಪ್ಪರ್ ಸಿಗುತ್ತೆ. ಮತ್ತೆ ಗ್ರೀನ್ ಅಲ್ಲಿ ಇರಬೇಕಾದ್ರೆ ಡೈರೆಕ್ಟ್ ಅವನ್ನ ಹಾಕಿದ್ರೆ ಬ್ಲಾಕ್ ಪೆಪ್ಪರ್ ಸಿಗುತ್ತೆ. ಒಂದೇ ಇದರಲ್ಲಿ 2 ತರ ಸ್ಪೈಸಸ್ ಅನ್ನ ತಗೋತೀವಿ. ಅಂದ್ರೆ ವೈಟ್ ಪೆಪ್ಪರ್ ಎಕ್ಸ್ಪೆನ್ಸಿವ್ ಇರುತ್ತೆ, ಬ್ಲಾಕ್ ಪೆಪ್ಪರ್ ಎಕ್ಸ್ಪೆನ್ಸಿವ್ ಇರುತ್ತೆ. ಕ್ವಾಲಿಟಿ ತರ ರೇಟ್ ಇರುತ್ತೆ. ಒಂದು ಮೆಡಿಸಿನಲ್ ಪರ್ಪಸ್ ಆಗಿರ್ಬೋದು, ಕುಕಿಂಗ್ ಆಗಿರ್ಬೋದು, ಪಾಪಡ್ ಎಲ್ಲ ಮಾಡ್ಲಿಕ್ಕೆ ತುಂಬಾ ಜಾಸ್ತಿ ಯೂಸ್ ಮಾಡ್ತಾರೆ. ಈ ವೈಟ್ ಪೆಪ್ಪರ್ ಬಂದು ವೆರಿ ಗುಡ್ ಫಾರ್ ಐಸ್. ఇది వచ్చేసి పెప్పర్ లో 2 ఫ్లేవర్ ఉంటాయంట, ఒకటి వైట్ ఒకటి బ్లాక్. వైట్ కి ఎక్కువ వాల్యూ ఉంటది, బ్లాక్ కి అంత వాల్యూ ఉండదు. ఓకే. ಇದು ಬಂದು ಕೊಕೊವಾ. ಪ್ಲಕ್ಕಿಂಗ್ ಸೀಸನ್ ಮುಗಿದಿದೆ. ವರ್ಷಕ್ಕೊಂದೇ ಸರಿ ಫಲ ಕೊಡೋದು ಆಗಸ್ಟ್ ಮತ್ತೆ ಸೆಪ್ಟೆಂಬರ್. 2 ತಿಂಗಳು ಇದ್ರದ್ದು ಪ್ಲಕ್ಕಿಂಗ್ ಸೀಸನ್ ಇರುತ್ತೆ. ಒಂದು 50 ವರ್ಷದವರೆಗೂ ಲೈಫ್ ಇರುತ್ತೆ, ಆಯುಸ್ ಇರುತ್ತೆ. ಇದು 30 ರಿಂದ 40 ಕೆಜಿಸ್ ಬರಬಲ್ ಒಂದು ವರ್ಷಕ್ಕೆ. ಹೇಳ್ತೀನಿ, ಇದೇ ತರ ಪಪ್ಪಾಯ ತರ ಸೈಜ್ ಬರುತ್ತೆ, ಪೂರ್ತಿ ಎಲ್ಲೋ ಆಗಿರುತ್ತೆ.
ಎಲ್ಲೋ ಆದ್ಮೇಲೆ ಕಿತ್ತ ಫ್ರೂಟ್ ಇದೆ ಸಿಕ್ಕನ್ನ ಸ್ಕ್ರಿಪ್ ಮಾಡ್ತೀವಿ. ಸಿಕ್ಕನ್ನ ಸ್ಕ್ರಿಪ್ ಮಾಡಿದ ಒಳಗಡೆ ಪಲ್ಪ್ ಇರುತ್ತಲ್ಲ, ಆ ಪಲ್ಪನ್ನ ಬಳಸಿ ಹಿಂಗೆ ಕೊಕ್ಕುವ ಬಟರ್ ಕಾಸ್ಮೆಟಿಕ್ಸ್ ಮಾಡ್ಲಿಕ್ಕೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ವೈಟ್ ಚಾಕ್ಲೇಟ್ ಕೂಡ ಮಾಡ್ಬೋದು. ಮತ್ತೆ ಒಳಗಡೆ ಬ್ಲಾಕ್ ಕಲರ್ ಸೀಡ್ಸ್ ಕೂಡ ಸೀಡ್ಸ್ ಅನ್ನೆಲ್ಲ ಕಲೆಕ್ಟ್ ಮಾಡಿ ನ್ಯಾಚುರಲ್ ಆಗಿ ಸನ್ಲೈಟ್ ಮಾಡಿ ರೋಸ್ಟ್ ಮಾಡಿ ಕೊಕ್ಕುವ ಪೌಡರ್ ಕೊಡಿ. ಆ ಕೊಕ್ಕೋ ಪೌಡರ್ ಅನ್ನು ಬಳಸಿ ಒಂದು ಮಿಲ್ಕ್ ಚಾಕ್ಲೇಟ್, ಡಾರ್ಕ್ ಚಾಕ್ಲೇಟ್ 70-30 100% ಡಾರ್ಕ್ ಚಾಕ್ಲೇಟ್ ಕೂಡ ಮಾಡ್ತೀವಿ. ಡಾರ್ಕ್ ಚಾಕ್ಲೇಟ್ ಇಸ್ ವೆರಿ ಗುಡ್. ಒಂದೇ ಹಣ್ಣಲ್ಲಿ 3 ತರ ಚಾಕ್ಲೇಟ್ ಅನ್ನು ಮಾಡ್ತೀವಿ. ಅಲ್ಲಿ వైట్ పౌడర్ అని మిల్క్ డార్క్. ఇది వచ్చేసి కొక్కో అంట. దీంతో మనము డార్క్ చాక్లెట్ చేయొచ్చు, మళ్ళీ కాస్మెటిక్ అన్నీను చేయొచ్చు అంట. ఇది ఇయర్లీ వన్స్ వస్తుందంట. అండ్ హెల్త్ కూడా చాలా మంచిది. హెల్త్ చాలా మంచిది. బ్లాక్ డార్క్ చాక్లెట్స్. ఈ ఫ్లవర్స్ ఏంటి అంట రెడ్ కలర్? ఫ్లవర్స్ ఏంటి అన్నారు? సతురా ఫ్లవర్. ఆ ఫ్లవర్ వచ్చేసి దత్తూరా ఫ్లవర్ అంట, పింక్ కలర్ ఫ్లవర్. సో గాయ్స్ ఇక్కడ మొత్తం వాటర్ కింద ఉన్నాయి, బట్ ఎక్కడి నుంచి వస్తున్నాయో తెలీదు. ఇలానే వెళ్తున్నాం, గైడ్ మనల్ని తీసుకెళ్తున్నాడు. సో వీఆర్ జస్ట్ ఫాలోయింగ్ రూట్స్. చూడండి ఎలా ఉన్నాయో. ಅದಕ್ಕೆ ಬಂದು ಏಲಕ್ಕಿ ಗಿಡ ಇದೆ, ಏಲಕ್ಕಿ ಗ್ರೀನ್ ಕಾರ್ಡಮಮ್. ಏಲಕ್ಕಿ ಬಂದು ಇದೇ ತರ ಬೇರಲ್ಲಿ ಬಿಡುತ್ತೆ. ಅಂದ್ರೆ ಗಿಡ ಒಂದೇನೆ 2 ತರ ಬೇರುಗಳಿರುತ್ತೆ. Green ಈ colour? ಗಿಡದ ಬೇರು ತಾಯಿ ಬೇರು ಅಂತ ಹೇಳ್ತೀವಲ್ಲ, ಈ ಗಿಡದ ಬೇರು ಭೂಮಿಯಿಂದ ಒಳಗಡೆಗಿರುತ್ತೆ. ಈ ಏಲಕ್ಕಿ ಬಿಡುತ್ತಲ್ಲ, ಆ ಬೇರು ಈ ತರ ಭೂಮಿಯಿಂದ ಹೊರಗಡೆಗಿರುತ್ತೆ. ಅಂದ್ರೆ ನಾವಿಲ್ಲಿ ಕೂಲ್ ಕ್ಲೈಮೇಟ್ ಗೆ ಬಂದು ಜಾಸ್ತಿ ಪ್ರೀಮಿಯಂ ಕ್ವಾಲಿಟಿ ಏಲಕ್ಕಿನ ಬೆಳಿತೀವಿ. 4mm, 6mm, 8mm, 12mm ಇದೆಲ್ಲ ತುಂಬಾ ಕಾಸ್ಟ್ಲಿ ಆಗಿರುತ್ತೆ. ಈಗ ನೋಡಿ, ನಮಗೆ ಮಾರ್ಕೆಟ್ ಅಲ್ಲಿ 10 ರೂಪಾಯಿ 20 ರೂಪಾಯಿ ಒಂದು ಚಿಕ್ಕ ಪ್ಯಾಕೆಟ್ ಏಲಕ್ಕಿ ಸಿಗುತ್ತೆ. ಅದೆಲ್ಲ ಪೂರ್ತಿ ಮಿಷಿನ್ ಡ್ರೈಡ್ ಅದು, ಅಂದ್ರೆ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಅದೆಲ್ಲ 1,000 ರೂಪಾಯಿ 2,000 ರೂಪಾಯಿ ಎಲ್ಲ ಸಿಕ್ಬಿಡುತ್ತೆ 1 kg. ನಮಗೆ ಪ್ರೀಮಿಯಂ ಕ್ವಾಲಿಟಿ ಏಲಕ್ಕಿ ಬೇಕಂತ ಹೇಳಿದ್ರೆ ಸ್ಟಾರ್ಟಿಂಗ್ ಪ್ರೈಸ್ 4,000 ರೂಪಾಯಿ. 1 kg. ಹೌದು, ವರ್ಷಕ್ಕೆ ಒಂದೇ ಸರಿ ಫಲ ಕೊಡೋದು. ಅಂದ್ರೆ ಗಿಡಗಳು ನೋಡ್ಲಿಕ್ಕೆಲ್ಲ ಒಂದೇ ತರ ಇರುತ್ತೆ, ಬರೀ ಸೈಜ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ. ಆಗಸ್ಟ್ ಮತ್ತೆ ಸೆಪ್ಟೆಂಬರ್ 2 ತಿಂಗಳು ಇದ್ರದ್ದು ಪ್ಲಕ್ಕಿಂಗ್ ಸೀಸನ್ ಇರುತ್ತೆ. ಬರೀ ಒಂದು 2 kg ಅಷ್ಟು ನಾವು ಹಸಿ ಏಲಕ್ಕಿನ ತಗೋತೀವಿ. ಒಂದು ಗಿಡದಲ್ಲಿ 1 ವರ್ಷಕ್ಕೆ ಅದನ್ನ ಕಿತ್ತಿ ಒಣ ಹಾಕಿದಾಗ ಪೂರ್ತಿ ವೆಯ್ಟ್ ಲಾಸ್ ಆಗುತ್ತೆ. ಅಂದ್ರೆ ಸಿಂಕ್ ಆಗುತ್ತಲ್ಲ, ತೂಕ ಕಡಿಮೆ ಆಗುತ್ತೆ. ಬರೀ ಒಂದು 600 - 700 ಗ್ರಾಮ್ ಅಷ್ಟು ಏಲಕ್ಕಿನ ತಗೋತೀವಿ. ಒಂದು ಗಿಡದಲ್ಲಿ 1 ವರ್ಷಕ್ಕೆ 10 ವರ್ಷಕ್ಕೆ ನಾವು ಬರೀ 7 kg ಅಷ್ಟು ಏಲಕ್ಕಿನ ಮಾತ್ರ ಕಲೆಕ್ಟ್ ಮಾಡ್ತೀವಿ. ಅದರಿಂದ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ. ಮಿಷಿನ್ ರೈಡ್ ಮಾಡಿದ್ರೆ ಯೆಲ್ಲೋ ಕಲರ್ ಇರುತ್ತೆ, ನ್ಯಾಚುರಲ್ ಆಗಿ ಸನ್ ರೈಡ್ ಮಾಡಿದ್ವಿ ಒಂದು ಪ್ಯಾರೋಟ್ ಗ್ರೀನ್ ಕಲರ್ ಇರುತ್ತೆ. ಅದರದ್ದು ಪ್ರೈಸ್ ಬಂದು 4,000 - 8,000 ರೂಪಾಯಿವರೆಗೂ ರೇಟ್ ಇರುತ್ತೆ. ಓಕೆನಾ? 1 kg. ಹೌದು. ಮತ್ತೆ ಇಲ್ಲೊಂದು ಗ್ರೀನ್ ಕಲರ್ ಬಟ್ಟ ಪಕ್ಕ ಚಿಕ್ಕ ಗಿಡ ಇದೆ, ಅದು ಬಂದು ಲವಂಗದ ಗಿಡ. ಅದು ಎಸ್, ಲವಂಗ ಬಂದು ಈ ಕಡೆ ಜಾಸ್ತಿ ಬೆಳೆಯೋದಿಲ್ಲ, ಯಾಕಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಬಿಸಿಲು ಜಾಸ್ತಿ ಬೇಕು ಮತ್ತೆ ಮಣ್ಣಿಂದ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಈ ಕೇರಳ ಮತ್ತೆ ಶ್ರೀಲಂಕಾ ಸೈಡ್ ತುಂಬಾ ಜಾಸ್ತಿ ಬೆಳೀತಾ ಬರುತ್ತೆ. ಈ ಮಲ್ಗೆ ಹೂ ಮುಗ್ಗಿರುತ್ತಲ್ಲ, ಅದೇ ತರ ಚಿಕ್ಕ ಚಿಕ್ಕದಾಗಿ ಹೂವು ಬಿಡುತ್ತೆ. ಆ ಹೂವನ್ನ ಕಿತ್ಬಿಟ್ಟು ನಾವು ಒಂದು 25 - 30 ದಿನ ನ್ಯಾಚುರಲ್ ಆಗಿ ಸನ್ ರೈಡ್ ಮಾಡ್ತೀವಿ, ಒಣಗಿಸ್ಬಿಟ್ಟು ಲವಂಗದಲ್ಲಿ ಕೂಡ ಭಾಗ ಮಾಡ್ತೀವಿ. ಅಂದ್ರೆ ಅರ್ಧ ಭಾಗನ ತೆಗೆದು ನಾವು ಮಿಷಿನ್ ರೈಡ್ ಮಾಡ್ತೀವಿ. ಅಂದ್ರೆ ಮಿಷಿನ್ ರೈಡ್ ಏನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ ಕ್ಲೋ ಆಯಿಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅದು ಸ್ವಲ್ಪ ವೈಟಿಶ್ ಇರುತ್ತೆ, ಸ್ಟ್ರಾಂಗ್ ಇರುತ್ತೆ, ಅದು ಸೆಕೆಂಡ್ ಕ್ವಾಲಿಟಿ ಆಗಿರುತ್ತೆ. ಈಗ ಒಂದು ನ್ಯಾಚುರಲ್ ಆಗಿ ಸನ್ ರೈಡ್ ಮಾಡಿದ್ರೆ ಅಂದ್ರೆ ಪೂರ್ತಿ ಡಾರ್ಕ್ ಬ್ಲಾಕ್ ಮತ್ತೆ ಕರಿರುತ್ತೆ. ಅದನ್ನ ಜಸ್ಟ್ ಈಗ ಪ್ರೆಸ್ ಮಾಡಿ ಸಾಕು, ಕ್ಲೋ ಆಯಿಲ್ ಸಿಗುತ್ತೆ. ಅದು ಫಸ್ಟ್ ಕ್ವಾಲಿಟಿ. ಅಂದ್ರೆ ಕ್ಲೋ ಆಯಿಲ್ ಅನ್ನು ಏನಕ್ಕೆ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಮೆಡಿಸಿನಲ್ ಪರ್ಪಸ್ ಗೆ ತುಂಬಾ ಜಾಸ್ತಿ ಯೂಸ್ ಮಾಡ್ತಾರೆ. ಈಗ ಒಂದು ಡೆಂಟಲ್ ಮೆಡಿಸಿನಲ್ ಪರ್ಪಸ್ ಆಗಿರ್ಬೋದು, ಟೂತ್ ಪೇಸ್ಟ್ ಎಲ್ಲ ಮಾಡ್ಲಿಕ್ಕೆ ತುಂಬಾ ಜಾಸ್ತಿ ಯೂಸ್ ಮಾಡ್ತಾರೆ. ಈಗ ಮಿಷಿನ್ ರೈಡ್ ಮಾಡಿದ ಎಲ್ಲಾ ತರ ಸ್ಪೈಸಸ್ ಗಳು ಗರಂ ಮಸಾಲಾ ಪೌಡರ್ ಬಳಸ್ತಾರೆ. ಈಗ ನ್ಯಾಚುರಲ್ ಆಗಿ ಸನ್ ರೈಡ್ ಮಾಡಿದ ಎಲ್ಲಾ ತರ ಸ್ಪೈಸಸ್ ಗಳು ಒಂದು ಹಿಂಗಲ್ ಆಗಿರ್ಬೋದು, ಮೆಡಿಸಿನಲ್ ಪರ್ಪಸ್ ಗೆಲ್ಲ ತುಂಬಾ ಜಾಸ್ತಿ ಯೂಸ್ ಮಾಡ್ತಾ ಬರುತ್ತೆ. వచ్చేసి ఎలక్క. ఇది అంటే న్యాచురల్ ఒరిజినల్ ఎలక్కాయ. స్టార్టింగ్ నుంచి వస్తుంది, చెట్టు స్టార్టింగ్ నుంచి వస్తుంది. అంటే 2 టైప్స్ ఉంటాయంట. రూట్స్ నుంచి బయటకు వస్తుంది. 2 టైప్స్ ఉంటాయంట. ఇది వచ్చేసి సంవత్సరానికి 60 to 70 గ్రామ్ ಅಲ್ಲ ಅಷ್ಟೇ ಅಲ್ಲನಾ? 600 నుంచి 700 గ్రామ్స్ పర్ ఇయర్ కి న్యాచురల్. ఇంకా వేరే క్వాలిటీ ఉందంట, అది వచ్చేసి అంటే మషిన్ కి వేస్తారంట, అది అంత క్వాలిటీ ఉండదంట. ఓకే. ఇది వచ్చేసి పెప్పర్, ఏది? లవంగం. ఏది? ఇది చెట్టువా? చెట్టు. ఇది కట్టేసారు కదా, ఇది లవంగా అనేది. ఓకే. లవంగా అది అది వచ్చేసి దాంట్లో వైట్ ఉంటదంట, అంటే ఆయిల్. అది అంత క్వాలిటీ ఉండదంట. బ్లాక్ ది చాలా క్వాలిటీ ఉంటదంట, ప్రీమియం క్వాలిటీ అంట. అది సంవత్సరానికి ఒకేసారి అంట. సంవత్సరానికి ఒకటేసారి వస్తుంది. ఒకేసారి. ఇవి అన్నీ అంతే, ఎలక్కాయలు ఒకేసారి. ఓకే. జనవరి ఫిబ్రవరి. ఇక్కడ కూడా మనం చూడొచ్చు. చెప్పారు.
పెప్పర్ సీడ్స్ ఇన్ గ్రీన్ కలర్. ఇక్కడైతే బాగుంది. ఇట్లనే ముందుకు పోతున్నాం మనం. ఇలానే పోదాం ఇంకొంచెం ముందుకి. ಅದು ಬಂದು ಪಲಾವ್ ಎಲ್ಲ ಬಿರಿಯಾನಿ ಲೀಫ್. ಏಪ್ರಿಲ್ ಮತ್ತೆ ಮೇ 2 ತಿಂಗಳು ಇದ್ರದ್ದು ಪ್ಲಕ್ಕಿಂಗ್ ಸೀಸನ್ ಇರ್ತದೆ. ಬರೀ 1 2 ಕೆಜಿಸ್ಗೆ ನಾವು ಪಲಾವ್ ಎಲೆನ ತಗೋತೀವಿ ನಾವು ಒಂದು ಮರದಲ್ಲಿ ಒಂದು ವರ್ಷಕ್ಕೆ. ಅಂದ್ರೆ ಇಲ್ಲಿ ತಿಂಗಳಿಗೊಂದು 2-3 ಸರಿ ಮಳೆ ಇದ್ದೇ ಇರುತ್ತೆ. ಬಿರಿಯಾನಿ ಹಾಕು ಹೊಸದಾಗಿ ಎಲೆನೂ ಚಿಗುರುತ್ತಾ ಬರುತ್ತೆ. ಒಂದು 40 ರಿಂದ 45 ವರ್ಷದವರೆಗೂ ಲೈಫ್ ಕೂಡ ಇರುತ್ತೆ. ಇದೊಂದು ಎಲೆನ ಕಿತ್ತಿ ಒಣ ಹಾಕ್ಬಿಟ್ಟು ಬಿರಿಯಾನಿ, ಪುಲಾವು, ಗರಂ ಮಸಾಲ ಪೌಡರ್ ಮಾಡಲಿಕ್ಕೆ ತುಂಬಾ ಜಾಸ್ತಿ ಯೂಸ್ ಮಾಡ್ತಾರೆ. ಇದೆಲ್ಲ ತುಂಬಾ ರೇಟ್ ಕಡಿಮೆ, ಮೇಂಟೆನೆನ್ಸ್ ಇನ್ನೂ ಜಾಸ್ತಿ ಇರೋದಿಲ್ಲ, ರೇಟ್ ತುಂಬಾ ಕಡಿಮೆ ಇದೆ. అక్కడ వచ్చేసి రెడ్ కలర్ ఆకుంది అదే కదా, అంటే ఎల్లో కలర్ పింక్ కలర్ ఉంది కదా, అది వచ్చేసి బిర్యానీ ఆకు, అది పలావ్ ఆకు. అది వచ్చేసి మంత్లీ ఇయర్లీ వన్స్ ఏప్రిల్లో ఉంటుందంట. ఏప్రిల్లో అది మెయింటెనెన్స్ ఏమి అంత ఎక్కువ ఉండదంట. దాని ఏజ్ 40 to 50 years. 40 to 50 years ఉంటుంది. ఇయర్లీ వన్స్ వస్తుంది. అది ఏ మంత్ లో? ఏప్రిల్ మే ఒకేసారి ఇయర్లీ. ఓకే. పెప్పరే ఎక్కువ ఉన్నాయి. ಇದು ಬಂದು ಚಿಕ್ಕದಾಗಿ ಮೆಣಸು ಕಾಣಿಸ್ತಿದೆಯಲ್ಲ, ಇದು ಬಂದು ಬರ್ಡ್ ಸೈಜ್ ಚಿಲ್ಲಿ. ಈ ಚಿಲ್ಲಿದ ಹೆಸರು ಬಂದು ಗಾಂಧಾರಿ ಅಂತ ಹೇಳ್ತೀವಿ. ಇದರ ಸೈಜ್ ಇಷ್ಟನೇ, ಬರೀ 1 ಇಂಚಷ್ಟು ಉದ್ದ ಇರುತ್ತೆ, ತುಂಬಾ ಖಾರ ಇರುತ್ತೆ. ವೆರಿ ಸ್ಪೈಸಿಯಸ್ ಚಿಲ್ಲಿ ಇದು. ಈ ಚಿಲ್ಲಿಲಿ ವೈನ್ ಕೂಡ ಮಾಡ್ತೀವಿ ನಾವು. ನಮ್ಮ ಕೊಡಗಿನಲ್ಲಿ ಫೇಮಸ್ ವೈನ್ ಇದು, ಚಿಲ್ಲಿ ವೈನ್. ಅಂಡ್ ವೆರಿ ಗುಡ್ ಫಾರ್ ಹೆಲ್ತ್, ಗ್ಯಾಸ್ಟ್ರಿಕ್, ಕೊಲೆಸ್ಟ್ರಾಲ್, ಫ್ಯಾಟ್ ಬರ್ನಿಂಗ್, ಕೋಲ್ಡ್, ಕಾಫ್, BP, ಈ ಥರ ಒಂದು 22 ಬೆನಿಫಿಟ್ಗಳಿರುತ್ತೆ ಇದರಲ್ಲಿ. ಅಂದರೆ ಇದು ಮೆಣಸು ಹಸಿ ಸಿಗೋದಿಲ್ಲ, ಒಣಗಿಸಿದ್ ಮಾತ್ರ ಸಿಗುತ್ತೆ. ಕೆಜಿಗೆ 4 ರಿಂದ 5 ಸಾವಿರ ರೂಪಾಯಿ ರೇಟ್ ಇರುತ್ತೆ. ಈಗ ನೋಡಿ, ವರ್ಲ್ಡ್ ಅಲ್ಲಿ ಫಸ್ಟ್ ಸ್ಪೈಸಸ್ ಚಿಲ್ಲಿ ಬಂದು ಬುಜ್ಜುಳಕ್ಕೆ ಬೋಸ್ಟ್ ಕೊಡ್ತಾರೆ, ಅದನ್ನ ಅಸ್ಸಾಂ ಸೈಡ್ ಜಾಸ್ತಿ ಬೆಳೀತಾರೆ. ವರ್ಲ್ಡ್ ಅಲ್ಲಿ ಸೆಕೆಂಡ್ ಸ್ಪೈಸಸ್ ಚಿಲ್ಲಿ ಬಂದು ಬರ್ಡ್ ಸೈಜ್ ಚಿಲ್ಲಿ ಗಾಂಧಾರಿ. ನಮ್ಮ ಕೊಡಗು ಕೇರಳ ತುಂಬಾ ಜಾಸ್ತಿ ಬೆಳೀತಾರೆ. ఏంటిదంట ఇది మెంటల్ పెప్పర్, స్మాల్ మెంటింకాయ, చిన్న మిరపకాయలు అంటాయి. ఇవి చాలా స్పైసీగా ఉంటాయంట. దీనివల్ల వైన్, మళ్ళీ ఔషధాలు, ఆయుర్వేదిక్ అన్ని యూస్ చేస్తారంట. ఆయుర్వేదిక్ ఏ మోడల్స్ అన్నారు? ఆయుర్వేదిక్ వైన్, మತ್ತೇನ್ ಮಾಡ್ತಾರಣ್ಣ? ఆయుర్వేదిక్ మెడిసిన్స్ కా? ఆయుర్వేదిక్ ఇదన్నీ యూస్ చేస్తారు దీనికి. ఓకే. ఇది వచ్చేసి చాలా స్పైసీగా ఉంటది, హెల్త్ కి చాలా మంచిదంట. తర్వాత టేస్ట్ చేద్దాం. దీని పేరు గాంధారి. వండడానికి ఎంత ఉంది కానీ ఇంత కారం నువ్వు ఇక్కడ ఉంది. మంచిది. ఇక్కడ కూడా ఇదిగోండి ఇంకొకటి చూడడానికి గింతే ఉంది. గాంధారి. దీని పేరు వచ్చేసి గాంధారి మిర్చి. చూడడానికి ఎంత ఉంది కానీ చాలా కారంగా ఉంటదంట. బీ కేర్ఫుల్. అండ్ ఆల్సో చాలా ఎక్స్పెన్సివ్ కూడా. అండ్ ఆల్సో దీని మెడిసినల్ పర్పస్ లో కూడా వాడతారు. అదేనా? హార్ట్ పర్పస్, కోల్డ్, ఓకే, దీని పర్పస్ అంతా మంచిది. సాంబ్రాణి. ఏదండి? సాంబ్రాణి ధూపం వేస్తాం కదా. ఈ చెట్ట, ಈ ಮರದ ಚೆಕ್ಕೆನ ಪೂರ್ತಿ ಕೆತ್ತು ಬಿಡ್ತೀವಿ ನಾವು. ಕೆತ್ತದಾಗ ಈ ತರ ಒಂದು ಲಿಕ್ವಿಡ್ ಗಮ್, ಈ ಬ್ಲಾಕ್ ಕಲರ್ ಗಮ್ ತರ ಒಂದು ಲಿಕ್ವಿಡ್ ಆಚೆ ಬರುತ್ತೆ. ಪೂರ್ತಿ ಇದು ಸ್ವಲ್ಪ ಮೆಲ್ಟ್ ಆಗಿ ತರ ಕೆಳಗೆ ಬಂದು ಒಂದೇ ಪ್ಲೇಸ್ ಅಲ್ಲಿ ಸ್ಟೋರ್ ಆಗುತ್ತೆ. ಮತ್ತೆ ಈ ತರ ದಪ್ಪ ಪೀಸ್ ಸಿಗುತ್ತೆ, ಕಲ್ಲ ತರ ಬ್ಲಾಕ್ ಕಲರ್ ಪೀಸ್ ಸಿಗುತ್ತೆ. ಆ ಪೂರ್ತಿ ಪೀಸ್ ಅನ್ನ ಮಾಡಿ ಧೂಪ್ ಸ್ಟಿಕ್, ಅಗರಬತ್ತಿ, ಮತ್ತೆ ದೇವಸ್ಥಾನಗಳ ಧೂಪ ಹಾಕಲಿಕ್ಕೆಲ್ಲ ಜಾಸ್ತಿ ಬೆಳೆಸ್ತಾರೆ. ಈ ಚಿಕ್ಕ ಮಕ್ಕಳಿಗೆ ಇದರ ಹಬ್ಬ ಎಲ್ಲ ಕೊಡ್ತಾರೆ, ಒಂದು ಫ್ರೆಶ್ ಟೇಸ್ಟ್ಗೋಸ್ಕರ. ಒಂದು 10 ರಿಂದ 15 ಕೆಜಿಷ್ಟು ಧೂಪ ತಗೊಂಡು ಒಂದು ಮರದಲ್ಲಿ ಒಂದು ವರ್ಷಕ್ಕೆ 140 ವರ್ಷ ಲೈಫ್ ಇರುತ್ತೆ. 61 ವರ್ಷ ಕಂಪ್ಲೀಟ್ ಕೂಡ ಆಗಿದೆ. ನೋಡಿ, ನಮಗೆ ಮಾರ್ಕೆಟ್ ಅಲ್ಲಿ ಕಲರ್ ಧೂಪ್ ಸ್ಟಿಕ್, ಈ ಸಾಂಬ್ರಾಣಿ ಕಪ್ ಎಲ್ಲ ಸಿಗುತ್ತೆ. ಅದೆಲ್ಲ ಪೂರ್ತಿ ಕೆಮಿಕಲ್. ಅದನ್ನ ಬಂದ್ ಮಾಡಿ ನೋಡಿ, ಹೊಗೆ ಜಾಸ್ತಿ ಬರುತ್ತೆ. ಅದರಿಂದ ಈ ಅಸ್ತಮಾ, ಬ್ರೀದಿಂಗ್ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಈ ಒರಿಜಿನಲ್ ಸಾಂಬ್ರಾಣಿ ಒಂದು ಕಲ್ಲು ತರ ಇರುತ್ತೆ, ಸ್ಟೋನ್ ತರ. ಅದನ್ನ ಬಂದ್ ಮಾಡಿ ನೋಡಿ, ಹೊಗೆ ತುಂಬಾ ಕಡಿಮೆ ಬರುತ್ತೆ, ಫ್ರೇಗ್ರೆನ್ಸ್ ಜಾಸ್ತಿ ಇರುತ್ತೆ. ಇದರಿಂದ ಒಂದು ಹೆಲ್ತ್ ಬೆನಿಫಿಟ್ಸ್ ಆಗಿರ್ಬೋದು, ಮೈಂಡ್ ಫ್ರೆಶ್ನೆಸ್ ಯೂಸ್ ಮಾಡ್ತಾ ಬರ್ತಾರೆ. ಕೆಜಿಗೆ 1200 ರೂಪಾಯಿ ಇರುತ್ತೆ. ఇది వచ్చేసి ధూపం వేస్తాం కదా, సాంబ్రాణి న్యాచురల్ అంట. మనము మా షాప్లో తీసుకుంటాం, అది ఒకటి కెమికల్. దాన్ని వాడడం వల్ల మనకి బ్రీతింగ్ ప్రాబ్లము, హెల్త్ ఇష్యూస్ వస్తాయి. ఇది వచ్చేసి 140 years దీని ఏజ్. ఓకే.
ఇది వచ్చి దీని చెట్టు వచ్చి ఇప్పుడు 100 years అంట. ఓకే. ఇది ఒక్కసారి తీస్తే ఇట్లా తీస్తారంట, మంట పెట్టేయడం ఆ, ఆ. ఇలాంటి అంటు వస్తుంది, అంటే కాల్చాలి, గమ్ వస్తుంది. కాల్చినప్పుడు లేదు, ఇయర్లీ 1 time అది రైన్ సీజన్ లో దాని తర్వాత అదే వస్తుంది. ఇది గమ్ వస్తుంది కదా, ఇది గమ్ వచ్చినప్పుడు ఇవన్నీ స్టోర్ అవుతుందంట కింద. ఓకే. ఇది సన్ గడ్డగట్టిపోయి సమ్మర్ లో ఇది తీస్తారంట. ఓకే. 1 kg వచ్చేసి 1000 ఎక్స్ట్రా 1 kg 1200 అంట. 1 kg 1200 రూపీస్. ఇది హెల్త్ కి చాలా మంచిదంట. ఇది పిల్లలకి మళ్ళీ డెలివరీ అయిన వాళ్ళకి వేయచ్చు, మంచిది. నైస్. ಸಿಲ್ವರ್ ಓಕ್ ಅಂತ ಹೇಳ್ತೀವಿ. ಕಾಫಿ ಪ್ಲಾಂಟೇಶನ್ ಒಳಗಡೆ ಜಾಸ್ತಿ ನಾವು ಸಿಲ್ವರ್ ಮರಗಳನ್ನ ಗ್ರೋ ಮಾಡ್ತೀವಿ. ಯಾಕಂತ ಹೇಳಿದ್ರೆ ನೆರಳಿಗೋಸ್ಕರ, ಕಾಫಿಗೆ ತಂಪಿರಬೇಕು ಕ್ಲೈಮೇಟ್. ಒಂದು 25-30 ವರ್ಷ ಆದ್ಮೇಲೆ ಕಟ್ ಮಾಡ್ತೀವಿ. ಕಟ್ ಮಾಡ್ಬಿಟ್ಟು ಪ್ಲೇವುಡ್ ಶೀಟ್, ಕ್ರಿಕೆಟ್ ಬ್ಯಾಟ್, ಪೆನ್ಸಿಲ್ ಮತ್ತೆ ಮಕ್ಕಳಿಗೆ ಆರ್ಟಿಕಲ್ ವಸ್ತುಗಳನ್ನ ಮಾಡ್ಲಿಕ್ಕೆ ತುಂಬಾ ಜಾಸ್ತಿ ಯೂಸ್ ಮಾಡ್ತಾರೆ. ಏಕದಮ್ ಸ್ಟ್ರೈಟ್ ಇರುತ್ತೆ. ಇದು ಒಂದು 30-40 ಅಡಿಯಷ್ಟು ಹೈಟ್ ಕೂಡ ಇರುತ್ತೆ. ತುಂಬಾ ಸಾಫ್ಟ್ ವುಡ್ ಇದು ಸಿಲ್ವರ್ ಓಕ್ ಅಂತ ಹೇಳ್ತೀವಿ. ಮತ್ತೆ ಇದು ಬಂದು ಟೀಕ್ ವುಡ್, ಇದು ಸಗವಾನಿ. ತುಂಬಾ ಚಿಕ್ಕ ಮರ ಇದು, ಒಂದು 7 ವರ್ಷ ಹಳೆ ಮರ ಇದು. ಒಂದು 40-50 ವರ್ಷ ಆಗ್ಬಿಟ್ರೆ ಈ ಸೈಜಿಗೆ ಬಂದ್ಬಿಡುತ್ತೆ. ಅಂದ್ರೆ ಇದು ಮರ ನೆಡ್ಲಿಕ್ಕೆ ಲೀಗಲ್ ಇದೆ, ಕಟ್ ಮಾಡ್ಲಿಕ್ಕೆ ಇಲ್ಲೀಗಲ್ ಇದೆ. ವರ್ಲ್ಡ್ ಅಲ್ಲೇ ಸೆಕೆಂಡ್ ಎಕ್ಸ್ಪೆನ್ಸಿವ್ ಟ್ರೀ ಟೀಕ್. ಫಸ್ಟ್ ಬಂದು ರೆಡ್ ಸ್ಯಾಂಡಲ್, ವೈಟ್ ಸ್ಯಾಂಡಲ್ ಇರುತ್ತೆ. ಸೆಕೆಂಡ್ ಬಂದು ಟೀಕ್ ವುಡ್ ಇರುತ್ತೆ. ಥರ್ಡ್ ಬಂದು ರೋಸ್ ವುಡ್ ಇರುತ್ತೆ. ಇದು ಏನಣ್ಣ, ಇದು ಇನ್ನೊಂದ್ಸರಿ ಹೇಳ್ರಿ. ಟೀಕ್ ವುಡ್. ಟೇಕ್ ಟೀಕ್ ವುಡ್ ಇದು ಫರ್ನಿಚರ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ, ఇది వచ్చేసి టేక్ వుడ్ అన్నమాట. అది ఏజ్ వచ్చేసి 7 years అంట. ఎన్ని ఇయర్స్ కట్ చేస్తారంటే దీన్ని? అది కట్ చేసేకి లేదంట. అదే ఎన్ని ఇయర్స్ వచ్చే కట్ చేస్తారు? లీగల్ గా పర్మిషన్ లేదంట. Okay. లీగల్ గా ఉంది, ఇలీగల్ గా పర్మిషన్ లేదు టీక్ వుడ్ కి. ఇది వచ్చేసి సిల్వర్ ఓక్ అంట. ఇది చెట్టు వచ్చేసి దీంతో క్రికెట్ బ్యాట్లు దీన్ని వచ్చి పిల్లలకి స్టేషనరీస్, పేపర్స్ అవన్నీ ఫర్నిచర్స్ దీనికి వాడతారంట. ఓకే. ఇది స్ట్రేట్ గా ఉంటుంది. పేపర్స్ కూడానా? పేపర్స్ కూడా పేపర్స్ అండ్ క్రికెట్ బ్యాట్స్ అన్నిటికి. అన్నిటికి పిల్లలు ఆడే. ఇది టేక్ ట్రీ హౌ మెనీ ఇయర్స్ టు కట్? 40 to 50 years. ఈ టేక్ చెట్టును వచ్చేసి 40 to 50 years తీసుకుంటారంట కట్ చేయడానికి. ఇది టేక్ చెట్టు 40 to 50 years దాటితే కానీ కట్ చేయడానికి ఉండదు. అది ఒకవేళ అలా కట్ చేస్తే అది ఇల్లీగల్ అంట. ಇದು ಬಂದು ಅಂಜೀರ್. ಇದು ಅಂಜೀರ್. ಓಕೆ. ಅಂಜೂರ್ ಬೇರೆ, ಅಂಜೀರ್ ಬೇರೆ. ಅಂಜೂರ ಅಲ್ಲ, ಅಂಜೀರ್ ಅಂತಾನೆ ಹೇಳೋದು ಅದಕ್ಕೆ. ಅಂಜೀರಲ್ಲಿ 4 ತರ ಇದೆ. ಒಂದು ಯೆಲ್ಲೋ ಕಲರ್, ರೆಡ್, ಬ್ರೌನ್, ಪಿಂಕ್. ಅಂದ್ರೆ ಮರಗಳು ನೋಡ್ಲಿಕ್ಕೆಲ್ಲ ಒಂದೇ ತರ ಇರುತ್ತೆ, ಬರೀ ಕಲರ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ. ಈ ಯೆಲ್ಲೋ ಕಲರ್ ಬಂದು ರಾ ಸಿಗುತ್ತೆ. ಅದನ್ನ ಈಟಿಂಗ್ ಪರ್ಪಸ್ಗೆ ಮಾತ್ರ ಬಳಸ್ತಾರೆ. ಒಂದು 200 ರೂಪಾಯಿ 300 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ 1 kg. ನಮಗೆ ಇವಾಗ ಡ್ರೈ ಫ್ರೂಟ್ ಅಲ್ಲಿ ಬಳಸ್ತಾರಲ್ಲ ಅಂಜೀರ, ಅದು ರೆಡ್, ಬ್ರೌನ್, ಪಿಂಕ್ ಈ 3 ಕಲರ್ ಅನ್ನ ಮಾತ್ರ ಬಳಸ್ತಾರೆ. ಅಂದ್ರೆ ನಾವಿಲ್ಲಿ ಕೂಲ್ ಕ್ಲೈಮೇಟ್ ಗೆ ಬಂದು ಜಾಸ್ತಿ ನಾವು ರೆಡ್ ಅಂಜೀರನ್ನ ಬೆಳಿತೀವಿ. ಮತ್ತೆ ಈ ಬ್ರೌನ್, ಪಿಂಕ್ ಬಂದ್ಬಿಟ್ಟು ಕೇರಳ ಬಿಟ್ಟರೆ ಅಫ್ಘಾನಿಸ್ತಾನ್ ಸೈಡ್ ತುಂಬಾ ಜಾಸ್ತಿ ಬೆಳಿತಾರೆ. ಅದು ಇದೇ ತರ ಬೇರಲ್ಲಿ ಬಿಡುತ್ತೆ. ಇಲ್ಲೆಲ್ಲ ಬ್ರಾಂಚಸ್ ಇದೆಯಲ್ಲ, ಇದೇ ತರ ಬೇರಲ್ಲಿ ಬಿಡ್ತಾ ಬರುತ್ತೆ. ಮರದಿಂದ ಹೊರಗಡೆ ಇರುತ್ತೆ ಬ್ರಾಂಚಸ್ ಎಲ್ಲ ಪೂರ್ತಿ. ಒಂದು 50 ವರ್ಷದವರೆಗೂ ಲೈಫ್ ಇರುತ್ತೆ. ಒಂದು 5-10 kg ಅಷ್ಟು ನಾವು ಅಂಜೀರನ್ನ ತಗೋತೀವಿ ಒಂದು ಮರದಲ್ಲಿ ಒಂದು ವರ್ಷಕ್ಕೆ. ಇದಿನ್ನೂ ಸ್ವಲ್ಪ ದಪ್ಪ ಬರುತ್ತೆ, ಪೂರ್ತಿ ರೆಡ್ ಆಗ್ಬಿಡುತ್ತೆ. ರೆಡ್ ಆದ್ಮೇಲೆ ಕಿತ್ಬಿಟ್ಟು ಡೈರೆಕ್ಟ್ ಆಗಿ ಒಂದು ಪಂಚಿಂಗ್ ಮಿಷಿನ್ ಅಲ್ಲಿ ಪ್ರೆಸ್ ಮಾಡ್ತೀವಿ. ಒಂದು ಫ್ರೂಟ್ ಇಂದ ಒಂದೇ ಅಂಜೀರ್ ಆಗೋದು. ಅಂದ್ರೆ ಇದು ವೆರಿ ಗುಡ್ ಫಾರ್ ಹೆಲ್ತ್. ಇದು ಒಂದು ಬ್ಲಡ್ ಪ್ಯೂರಿಫೈ ಆಗಿರ್ಬೋದು, ಬೋನಿಂಗ್ ಆಗಿರ್ಬೋದು, ಇಮ್ಯುನಿಟಿ ಪವರ್ ಮತ್ತೆ ವಿಟಮಿನ್ ಸಿ ಫ್ರೂಟ್ ಇದು. ಮತ್ತೆ ಇದ್ರ ಎಲೆಗಳಿದೆಯಲ್ಲ, ಇದ್ರ ಎಲೆಗಳನ್ನೆಲ್ಲ ಕಿತ್ಬಿಟ್ಟು ಒಣ ಹಾಕ್ಬಿಟ್ಟು ಯೂಸ್ ಅಂತ ಪ್ಲೇಟ್ಸ್, ಬೌಲ್ಗಳೆಲ್ಲ ಮಾಡಲಿಕ್ಕೆ ತುಂಬಾ ಜಾಸ್ತಿ ಯೂಸ್ ಮಾಡ್ತಾರೆ. ಇದರಿಂದ ಯೂಸ್ ಮಾಡೋದು. ఎంత ఉంటుంది కేజీ ఇది? కేజీ ఎಷ್ಟన్నా ఇది? ಪ್ರೈಸ್ ಬೇರೆ ಬೇರೆ ಇದೆ. బేస్డ్ ఆన్ వేరే సైజెస్, ఉందంట. డిపెండ్స్ ఆన్ సైజెస్. దీంట్లో 3 types ఉన్నాయంట. ఇది ఒక టైప్, అంటే ఇది కాఫీ అంజూర్. ఇది అంజీరే అన్నాడు, చెప్పేది అంజూర్ అంటాం. ఇది 10 years వరకు మనము చేయొచ్చు, 10 సంవత్సరాల వరకు. ఓకే. ఇది ఎండిన తర్వాత ఒక మిషన్ వేసి ప్రెస్ చేస్తే వస్తుందంట పౌడర్. అది ఆఫ్ అన్ని వచ్చేసి, అంటే ప్లేస్ చేస్తారు కదా ఫంక్షన్కి, కొమ్మలు దానికి యూజ్ చేస్తారంట. ఓకే. పేపర్ ప్లేట్స్. టచ్ చేద్దంట. ఏం కాదు, వాళ్ళు ఎక్కడ పిక్ వెళ్తారేమో అని అట్లా చెప్తారు. ఇవి అంటే చెట్టులో నుంచి వస్తాయంట.
ఓకే ఇవి ఆకు ద్వారా ఆకులో ఉంటాయి కొన్ని ఫ్రూట్స్. ఇవి చూస్తే చెట్టు నుంచి వస్తాయి. ఓకే Direct కొమ్మ నుంచి అలా ఉబ్బుల్లాగా వచ్చిన దగ్గర నుంచి ఫ్రూట్స్ వస్తాయి. ఇటు డైరెక్ట్ చెట్టు నుంచినే వస్తున్నాయి. ఓకే దా ఇవి చూసి ముట్టుకుంటే చాలా గట్టిగా ఉన్నాయి. ఈ సంవత్సరానికి ఒకేసారి అంటే ఇది కట్ చేసేది. ఇక్కడ ఆల్రెడీ ఒక చట్నీ తీసేసారు. 2 kgs అంటే 2 kgs అంతేనా? సంవత్సరానికి వచ్చేది. ఒక చెట్టుకి 2 kgs. ಟೋಟಲ್ ಇದೊಂದು 50 ಎಕರೆ ಪ್ರಾಪರ್ಟಿ. ಇಲ್ಲಿ ಬಂದು ಕಾಫಿ ಜಾಸ್ತಿ ಬೆಳೀತೀವಿ. ಕಾಫಿ ಫೇಮಸ್ ಇರುತ್ತೆ. ಇಲ್ಲಿ ಕಾಫಿನೇ 4 ಥರ ಇದೆ. ಒಂದು ರೋಬೋಸ್ಟಾ, ಅರೇಬಿಕಾ, ಕಾವೇರಿ ಕಾಫಿ, ಇನ್ನೊಂದು ಬ್ಲ್ಯಾಕ್ ಐವೆರಿ ಕಾಫಿ ಅಂತ ಹೇಳ್ತೀವಿ. ರೋಬೋಸ್ಟಾ ಬಂದು ಫಿಲ್ಟರ್ ಕಾಫಿ, ಅರೇಬಿಕಾ ಬಂದು ಇನ್ಸ್ಟೆಂಟ್ ಕಾಫಿ, ಸನ್ರೈಸ್, ನೆಸ್ಕೆಫೆ, ಬ್ರೂ, ಲೆವಿಸ್ಟಾ ರೆಡಿಮೇಡ್ ಪೌಡರ್ ಮಾಡಲಿಕ್ಕೆ ಬಳಸ್ತಾರೆ. ಕಾವೇರಿ ಕಾಫಿ ಬಂದು ಒಂದು ಹೈಬ್ರಿಡ್ ಕಾಫಿ, ಅಂದ್ರೆ ಆಲ್ ಇನ್ ಫಿಲ್ಟರ್ ಕಾಫಿ, ಇನ್ಸ್ಟೆಂಟ್ ಕಾಫಿ, ಗ್ರೀನ್ ಕಾಫಿ ಪೌಡರ್ ಎಲ್ಲ ತರ ಪೌಡರ್ಗಳನ್ನ ಮಾಡಲಿಕ್ಕೆ ಬಳಸ್ತಾರೆ. ಮತ್ತೆ ಈ ಬ್ಲ್ಯಾಕ್ ಐವೆರಿ ಕಾಫಿ ಬಂದು ಇಲ್ಲಿ ಬೆಳೆಯೋದಿಲ್ಲ. ಅದು ಇಂಡೋನೇಷಿಯಾ, ಬಾಲಿ, ಥೈಲ್ಯಾಂಡ್ ಆ ಕಡೆ ಜಾಸ್ತಿ ಬೆಳೀತಾರೆ. ಅಂದ್ರೆ ಆನೆಗಳು ತುಂಬಾ ತಿನ್ನುತ್ತೆ ಆ ಬ್ಲ್ಯಾಕ್ ಐವೆರಿ ಕಾಫಿ ಬೀನ್ಸ್ ಅನ್ನ. ಮತ್ತೆ ನಾವು ಆನೆದು ಮೋಷನ್ ಅನ್ನ ಕಲೆಕ್ಟ್ ಮಾಡಿ ನಾವು ಪ್ರೊಸೆಸಿಂಗ್ ಮಾಡ್ತಾ ಬರ್ತೀವಿ. ಆನೆದು ಮೋಷನ್ ಅನ್ನ ಕಲೆಕ್ಟ್ ಮಾಡಿ ಒಂದು ಕುದಿಯೋ ಬಿಸಿ ನೀರಿಗೆ ಒಂದು 12 ರಿಂದ 15 ಬಾರಿ ವಾಶ್ ಮಾಡ್ತೀವಿ. ವಾಶ್ ಮಾಡಿದಾಗ ಮೋಷನ್ ಒಳಗಡೆ ಚಿಕ್ಕ ಚಿಕ್ಕ ಕಾಫಿ ಬೀನ್ಸ್ ಸಿಗುತ್ತೆ. ಆ ಪೂರ್ತಿ ಕಾಫಿ ಬೀನ್ಸ್ ಅನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು 50 ದಿನದವರೆಗೂ ನ್ಯಾಚುರಲ್ ಆಗಿ ಸನ್ಲೈಟ್ ಮಾಡಿ ಒಣಗಿಸ್ತೀವಿ. ಒಣಗಿಸ್ಬಿಟ್ಟು ಒಂದು ರೋಸ್ಟಿಂಗ್ ಮಿಷಿನ್ ಅಲ್ಲಿ ಹಾಕಿ ಒಂದು 250 ರಿಂದ 200 ಡಿಗ್ರಿ ಟೆಂಪರೇಚರ್ ಅಲ್ಲಿ ಸ್ವಲ್ಪ ಡಾರ್ಕ್ ರೋಸ್ಟ್ ಮಾಡಿ ಪೌಡರ್ ಫಾರ್ಮ್ ಮಾಡಿ ಕೊಡ್ತಾರೆ. ಅದು ವರ್ಲ್ಡ್ ಅಲ್ಲೇ ಫಸ್ಟ್ ಎಕ್ಸ್ಪೆನ್ಸಿವ್ ಕಾಫಿ. 2,35,000 ರೂಪಾಯಿ ಇರುತ್ತೆ ಒಂದು ಕೆಜಿಗೆ. ಈ ಕಡೆ ಎಲ್ಲ ಸಿಗೋದಿಲ್ಲ. ಇಂಡೋನೇಷಿಯಾ, ಬಾಲಿ ಸೈಡ್ ಸಿಗುತ್ತೆ. ಮತ್ತೆ ಸೆಕೆಂಡ್ ಎಕ್ಸ್ಪೆನ್ಸಿವ್ ಕಾಫಿ ಬಂದು ಸಿವೆಟ್ ಕಾಫಿ. ಸಿವೆಟ್ ಕಾಫಿ ಕೇಳಿದಿರಾ? ಕಾಫಿ ಲುವಾಕ್ ಅಂತ ಹೇಳ್ತಾರೆ. ಹಾರ್ವೆಸ್ಟಿಂಗ್ ಸೀಸನ್ ಟೈಮಲ್ಲಿ ಇಲ್ಲಿ ಜಾಸ್ತಿ ವೈಲ್ಡ್ ಕ್ಯಾಟ್ ಇರುತ್ತೆ. ನಾವು ಅದನ್ನ ಕಾಡಬೇಕು, ಕಬ್ಬಬೇಕು ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿದೆ ಲೋಕಲ್ ಕಾಫಿ ಬೀನ್ಸ್. ಅಂದ್ರೆ ಒಂದು ಗಿಡದಲ್ಲಿ ಅದು ಬರೀ 3 ಕಾಫಿ ಬೀನ್ಸ್ ಗಳನ್ನ ಮಾತ್ರ ತಿನ್ನುತ್ತೆ. ಅಂದ್ರೆ ಸೆಲೆಕ್ಟೆಡ್ ಕಾಫಿ ಬೀನ್ಸ್ ಗಳನ್ನ ಮಾತ್ರ ತಿನ್ನುತ್ತೆ. ಮತ್ತೆ ಬೆಕ್ಕು, ಆನೆದು ಮುಗಿತು. ಪ್ರೊಸೆಸಿಂಗ್ ಬಂದು ಸೇಮ್. ಆ ಕ್ಯಾಟ್ ರಾಪರ್ಟಿ ಬಂದ್ಬಿಟ್ಟು 0% ಕೆಫಿನ್ ನಲ್ಲಿ ಇರುತ್ತೆ. ಈ ಡಿಕ್ಯಾಫಿನೇಟೆಡ್ ಕಾಫಿ ಮಾಡ್ಲಿಕ್ಕೆಲ್ಲ ತುಂಬಾ ಜಾಸ್ತಿ ಯೂಸ್ ಮಾಡ್ತಾರೆ. ಸಿವೆಟ್ ಕಾಫಿ ಇಸ್ ಎ ವೆರಿ ಗುಡ್ ಫಾರ್ ಹೆಲ್ತ್. ಒಂದು ಫಸ್ಟ್ ಸ್ಟೇಜ್ ಕ್ಯಾನ್ಸರ್ ಆಗಿರ್ಬೋದು, ಮೈಗ್ರೇನ್, ಹೆಡ್ ಏಕ್, ಸೈನಸ್ ಗೆಲ್ಲ ತುಂಬಾ ಜಾಸ್ತಿ ಯೂಸ್ ಮಾಡ್ತಾರೆ. ಕೆಫೆ ಕಾಫಿ ಡೇಲಿ ಒಂದು ಕಪ್ ಕಾಫಿಗೆ 1,000 ರೂಪಾಯಿಗೂ ರೇಟ್ ಇರುತ್ತೆ. ಕೆಜಿಗೆ 40,000 ರೂಪಾಯಿಗೂ ರೇಟ್ ಇರುತ್ತೆ. ಅಂದ್ರೆ ಸಿವೆಟ್ ಕಾಫಿ ಇಲ್ಲಿ ಸಿಗುತ್ತೆ. ಮತ್ತೆ ಇಲ್ಲಿ ಬಂದು ಜಾಸ್ತಿ ನಾವು ರೋಬೋಸ್ಟಾ ಕಾಫಿ ಬೆಳಿತೀವಿ. ಫಿಲ್ಟರ್ ಕಾಫಿ ಫೇಮಸ್ ಇರುತ್ತೆ. ಒಂದು 70% ರೋಬೋಸ್ಟಾ, 20% ಅರೇಬಿಕಾ, 10% ಅಷ್ಟು ಕಾವೇರಿ ಕಾಫಿ ಪ್ಲಾಂಟ್ಗಳಿದೆ ಇಲ್ಲಿ. ರೋಬೋಸ್ಟಾ, ಅರೇಬಿಕಾ, ಕಾವೇರಿ ಇದು 3 ಒಂದೇ ಸೀಸನ್. ಡಿಸೆಂಬರ್, ಜನವರಿ, ಫೆಬ್ರವರಿ ಈ 3 ತಿಂಗಳಿದ್ರದ್ದು ಪ್ಲಕ್ಕಿಂಗ್ ಸೀಸನ್ ಇರುತ್ತೆ. ಫಸ್ಟ್ ಇದೇ ತರ ಗ್ರೀನ್ ಇರುತ್ತೆ, ಮತ್ತೆ ಪೂರ್ತಿ ರೆಡ್ ಆಗ್ಬಿಡುತ್ತೆ. ರೆಡ್ ಆದ್ಮೇಲೆ ಕಿತ್ಬಿಡ್ತೀವಿ. ಕಿತ್ಬಿಟ್ಟು ಒಂದು 25 ರಿಂದ 30 ದಿನ ನ್ಯಾಚುರಲ್ ಆಗಿ ಸನ್ಲೈಟ್ ಮಾಡ್ತೀವಿ, ಒಣಗಿಸ್ತೀವಿ. ಒಣಗಿಸಿದಾಗ ನಮಗೆ ಒಂದು ಫಸ್ಟ್ ಸ್ಟೇಜ್ ಆಫ್ ಕಾಫಿ ಅಂತ ಹೇಳ್ತೀವಿ, ರಾ ಕಾಫಿ ಸಿಗುತ್ತೆ. ರಾ ಆದ್ಮೇಲೆ ಅದನ್ನೊಂದು ಮಿಷಿನ್ಗೆ ಹಾಕಿ ಪಲ್ಪ್ ಮಾಡ್ತೀವಿ. ಪಲ್ಪ್ ಮಾಡಿದ್ಮೇಲೆ ಕಾಫಿ ಸಿಪ್ಪೆನ ಬೇರೆ ಸಿಗುತ್ತೆ, ಕಾಫಿ ಬೀನ್ಸ್ ಬೇರೆ ಸಿಗುತ್ತೆ. ಕಾಫಿ ಸಿಪ್ಪೆಯಲ್ಲಿ ನಾವು ರೆಡ್ ವೈನ್ ಮಾಡ್ತೀವಿ. ರೆಡ್ ವೈನ್ ಇಸ್ ವೆರಿ ಗುಡ್ ಫಾರ್ ಗ್ಲಾಮರ್, ಬ್ಲಾಕ್ ಔಟ್ಸ್, ಪಿಂಪಲ್ಸ್, ಫೇಸ್ ವಾಶ್ಗೆಲ್ಲ ತುಂಬಾ ಜಾಸ್ತಿ ಯೂಸ್ ಮಾಡ್ತಾರೆ. ವೆರಿ ಗುಡ್ ಫಾರ್ ಹಾರ್ಟ್. ಮತ್ತೆ ಈ ಪಲ್ಪ್ ಮಾಡಿದ್ಮೇಲೆ ಒಂದು ಕಾಫಿ ಬೀನ್ ಒಳಗಡೆ 2 ಬೀನ್ಸ್. ಆದ್ರೆ ಈಗೆಲ್ಲ ನ್ಯಾಚುರಲ್ ಆಗಿ ನೀವೇ ಎಲ್ಲ ರೆಡಿ ಮಾಡ್ತೀರಾ? ಹೌದು, ಕಾಫಿ, ವೈನ್ ಪ್ರತಿಯೊಂದು ನಾವೇ ಮಾಡ್ತೀವಿ. ಯಾವುದು ಹೊರಗಡೆಯಿಂದ ತರಿಸೋದಿಲ್ಲ. ನ್ಯಾಚುರಲ್ ತುಂಬಾ ಇಲ್ಲದೆ ಇರೋದನ್ನ ಮಾತ್ರ ಹೊರಗಡೆಯಿಂದ ತರಿಸ್ತೀವಿ. ಬಾಕಿ ಇಲ್ಲೇ ಬೆಳೆಯೋದು, ಇಲ್ಲೇ ಸೇಲ್ ಮಾಡ್ತೀವಿ. ಓಕೆ, ಒಂದು ಕಾಫಿ ಬೀನ್ ಒಳಗಡೆ 2 ಬೀನ್ಸಸ್ ಇರುತ್ತಲ್ಲ, ಪೂರ್ತಿ ಕಾಫಿ ಬೀನ್ಸ್ ಅನ್ನೆಲ್ಲ ಕಲೆಕ್ಟ್ ಮಾಡಿ ಇನ್ನೊಂದ್ಸತಿ ಒಣಗಿಸ್ತೀವಿ. ಒಣಗಿಸ್ಬಿಟ್ಟು ಒಂದು ರೋಸ್ಟಿಂಗ್ ಮಿಷಿನ್ ಅಲ್ಲಿ ಹಾಕಿ ಒಂದು 105 ರಿಂದ 160 ಡಿಗ್ರಿ ಟೆಂಪರೇಚರ್ ಅಲ್ಲಿ ಒಂದು 40 ರಿಂದ 45 ನಿಮಿಷ ರೋಸ್ಟ್ ಮಾಡ್ತೀವಿ. ರೋಸ್ಟ್ ಮಾಡಿದ್ಮೇಲೆ ನಮಗೆ ಕಾಫಿ ಸ್ಮೆಲ್ ಆಗಲಿ, ಟೇಸ್ಟ್ ಆಗಬೇಕು. ಈ ಗಿಡದಲ್ಲಿ ಇರುವಾಗಲಿ, ಅದನ್ನ ಕಿತ್ವಣ ಹಾಕಿದಾಗಲಿ ಯಾವುದೇ ರೀತಿ ಕಾಫಿ ಸ್ಮೆಲ್ ಆಗಲಿ, ಟೇಸ್ಟ್ ಆಗಲಿ ಇರೋದಿಲ್ಲ. ಮತ್ತೆ ನಾವು ಅದನ್ನು ರೋಸ್ಟ್ ಮಾಡ್ಬೇಕಾದ್ರೆ ಯಾವುದೇ ರೀತಿ ಫ್ಲೇವರ್ ಅನ್ನು ಕೂಡ ಆಡ್ ಮಾಡಬೇಕು. ಅದು ಇಂಪಾರ್ಟೆಂಟ್. ನೋಡಿ, ನಿಮಗೆ ಮಾರ್ಕೆಟ್ ಅಲ್ಲಿ 400 ರೂಪಾಯಿ 500 ರೂಪಾಯಿಗೆ 1 ಕೆಜಿ ಕಾಫಿ ಪೌಡರ್ ಸಿಗ್ತಾ ಇದೆ. ಅದೆಲ್ಲ ಪೂರ್ತಿ ವಿತ್ ಚಿಕ್ಕೋರಿ ಇದು. ಚಿಕ್ಕೋರಿ ಕೇಳಿದ್ರೆ ಯುಪಿ, ಗುಜರಾತ್ ಸೈಡ್ ಜಾಸ್ತಿ ಬೆಳೀತಾರೆ. ಅದು ನೋಡ್ಲಿಕ್ಕೆ ಒಂದು ಚಿಕ್ಕ ಬೇರದು ಕಾಫಿ ಬೀನ್ಸ್ ತರನೇ ಇರುತ್ತೆ. ಒಂದು 20% ಚಿಕೋರಿ, 80% ಕಾಫಿ ಬೀನ್ಸ್ ಮಿಕ್ಸ್ ಮಾಡಿ ಪೌಡರ್ ಫಾರ್ಮ್ ಮಾಡಿ ಕೊಡ್ತಾರೆ. ಆ ಚಿಕೋರಿ ಬಂದು ಒಂದು ಕೆಫಿನ್ ಕಂಟೆಂಟ್, ಅದು ಫ್ರೆಗ್ರೆನ್ಸ್ಗೋಸ್ಕರ ಜಾಸ್ತಿ ಆಗ್ತಾರೆ. ಎಸಿಡಿಟಿ ಜಾಸ್ತಿ ಆಗುತ್ತೆ, ಸ್ಲೋ ಪಾಯ್ಸನ್, ಅದು ಕೈಂಡ್ ಆಫ್ ಡ್ರಗ್ಸ್ ತರ. ಈಗ ನೋಡಿ, ಡ್ರಗ್ಸಿಗೆ ಯಾವ ತರ ಅಡಿಕ್ಟ್ ಆಗ್ತಾರೆ, ಅದಕ್ಕೆ ಚಿಕೋರಿ ಹಾಕ್ತಾರೆ, ಕಾಫಿಗೆ ಕೂಡ ಅಡಿಕ್ಟ್. ನೋಡಿ, 1 ರೂಪಾಯಿಗೆ, 2 ರೂಪಾಯಿಗೆ, 5 ರೂಪಾಯಿಗೆ ಒಂದು ಪ್ಯಾಕೆಟ್ ಬ್ರೂ ಸಿಗುತ್ತೆ. ಅದರಲ್ಲಿ ಪರ್ಸೆಂಟೇಜ್ ವೈಸ್ ಕೆಫಿನ್ ಇರುತ್ತೆ. ಅಂದ್ರೆ ಚಿಕೋರಿ 80-20, 70-30, 40-60, 50-50 ಉಲ್ಟಾ ಕೂಡ ಮಾಡ್ತಾರೆ. 70% ಚಿಕೋರಿ, 30% ಕಾಫಿ. 70 ಚಿಕೋರಿ ಪ್ಲಸ್ ಕಾಫಿಲಿ ಕೆಫಿನ್. ಕಾಫಿಲಿ ಕೆಫಿನ್ ಇದೆ, 75% ಕೆಫಿನ್ ಇರುತ್ತೆ. ಏನ್ ಬೆನಿಫಿಟ್ ಇದೆ ಸನ್ರೈಸ್ನೆಸ್ ಕೆಫಿಲಿ? ಖಾಲಿ ಟೇಸ್ಟ್, ರುಚಿ ಒಂದೇ ಬೆನಿಫಿಟ್. 2 ರೂಪಾಯಿಗೆ ಒಂದು ಪ್ಯಾಕೆಟ್ ಬ್ರೂ ಸಿಗುತ್ತಲ್ಲ, ಅದನ್ನ ಓಪನ್ ಮಾಡ್ಬಿಟ್ಟು ಒಂದು 2 ನಿಮಿಷ ಗಟ್ಟಿ ಆಗ್ಬಿಡುತ್ತೆ, ಮೆಲ್ಟ್ ಆಗ್ಬಿಡುತ್ತೆ, ಏನು ಯೂಸ್ ಬರಲ್ಲ. ಅಂದ್ರೆ ಚಿಕೋರಿ ಜಾಸ್ತಿ ಆಡ್ ಮಾಡ್ತಾರೆ. ಅದೇ ನೀವು 100% ಕಾಫಿ ವಿತೌಟ್ ಚಿಕೋರಿ ಅದನ್ನ ಓಪನ್ ಮಾಡ್ಬಿಟ್ಟು 1 ವರ್ಷ ಆಯ್ತು ಪೌಡರ್ ಹಾಕಿದ್ರೆ. ವಿತೌಟ್ ಚಿಕೋರಿ ಬೆಸ್ಟ್ ಕಾಫಿ. ಇದೆಲ್ಲ ಸ್ಮೆಲ್ ಬರುತ್ತಾ? ಬರುತ್ತೆ. ಇದೆಲ್ಲ ರೋಬೋಸ್ಟಾ ಗಿಡಗಳಿದೆ. ಇದಂತ ರೋಬೋಸ್ಟಾ ಫಿಲ್ಟರ್ ಕಾಫಿ ಪ್ಲಾಂಟ್ ಇದೆ. ಫಿಲ್ಟರ್ ಕಾಫಿ ಇದಂತ ಕೂಡ ಇದು ಇನ್ಸ್ಟೆಂಟ್ ಕಾಫಿ ಪ್ಲಾಂಟ್ ಇದೆ. ಇದು ಇನ್ಸ್ಟೆಂಟ್ ಕಾಫಿ. ಇದು ಇನ್ಸ್ಟೆಂಟ್ ಅದು ಫಿಲ್ಟರ್. ಹೈಟ್ ಅಲ್ಲೂ ಡಿಫರೆನ್ಸ್ ಬರುತ್ತೆ, ಬೀನ್ಸ್ ಅಲ್ಲೂ ಡಿಫರೆನ್ಸ್ ಬರುತ್ತೆ. ఇది ಅದು
ಅದು ರೋಬೋಸ್ಟಾ ಕಾಫಿ, Robusta ಅರೇಬಿಕಾ ಕಾಫಿ. ಅದು ಫಿಲ್ಟರ್, ಇದು ಇನ್ಸ್ಟೆಂಟ್. ಇದು ಇನ್ಸ್ಟೆಂಟ್, ಅದು ಅರೇಬಿಕ್. ಅರಬಿಕ್ ರೋಬೋಸ್ಟಾ. ಜಾಕ್ ಫ್ರೂಟ್ ಟ್ರೀ ಇದು. ಈ ಜಾಕ್ ಫ್ರೂಟ್ ಮರದಿಂದ ಒಂದು ಬುಷ್ ತರ ಒಂದು ಟ್ರೀ ಇದೆ ನೋಡಿ, ಅದು ಬಂದು ಆರೆಂಜ್. ವಿಚ್ ಒನ್? ಕೊಡಗಿನಲ್ಲಿ ದಿಸ್ ಒನ್ ಬ್ಯಾಕ್ ಸೈಡ್ ಬುಷ್ ಓಕೆ. ಆರೆಂಜ್. ನಮ್ಮ ಕೊಡಗಿನಲ್ಲಿ ಕಾಫಿ ಬಿಟ್ಟರೆ ಕಿತ್ತಳೆ ಫೇಮಸ್. ಕೊಡಗಿನ ಕಿತ್ತಳೆ ಅಂತ ಹೇಳ್ತೀವಿ. ನೀವು ಇವಾಗ ಔಟ್ ಸೈಡ್ ಎಲ್ಲ ನಾಗ್ಪುರ, ಮಾಲ್ಟ ಎಲ್ಲ ತಿಂತೀರಲ್ಲ, ನಮ್ಮ ಕೊಡಗಿಗೆ ಬಂದಿದ್ರೆ ಕೊಡಗಿನ ಕಿತ್ತಳೆನ ಟೇಸ್ಟ್ ಮಾಡಿ. ಇವಾಗ ಜಸ್ಟ್ ಪ್ಲಕ್ಕಿಂಗ್ ಸೀಸನ್ ಮುಗಿದಿದೆ. ಇದಕ್ಕೆ ಮಿನಿ ಆರೆಂಜ್ ಅಂತ ತುಂಬಾ ಚಿಕ್ಕದಾಗಿರುತ್ತೆ. ಅದು ಹಣ್ಣಾದ್ಮೇಲೆ ಗ್ರೀನ್ ಇರುತ್ತೆ, ತುಂಬಾ ಸ್ವೀಟ್ ಇರುತ್ತೆ. ನಮ್ಮ ಕೊಡಗಿನ ಕಿತ್ತಳೆ ಯಾವುದು ಹುಳಿ ಬರೋದಿಲ್ಲ, ಸ್ವೀಟ್ ಇರುತ್ತೆ. 60 ರೂಪಾಯಿ 80 ರೂಪಾಯಿ ಇರುತ್ತೆ. इसका ग्रीन ऑरेंज గ్రీన్ ఆరెంజ్ ట్రీ. గ్రీన్ ఆరెంజ్ అది పండైనను స్వీట్ గానే ఉంటదంట. ఈ చెట్టు ఈ కొమ్మ పక్కన గుబురు గుబురు కింద ఉంది కదా, అది వచ్చేసి గ్రీన్ ఆరెంజ్ ట్రీ అన్నమాట. ఇది 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 కాదు, జాక్ ఫ్రూట్ ట్రీ ఇది. ఓకే, ఇప్పుడు చెప్పు నువ్వు. ಇದು ಬಂದು ಮಲ್ಬರಿ. అంటే 1 kg 70 to 80 రూపీస్ అంట. ఓకే, ಇದು ಮಲ್ಬರಿ. మల్బరీ ಫ್ರೂಟ್ ಇದು. ಇವಾಗ ಸೀಸನ್ ಸ್ಟಾರ್ಟ್ ಆಗಿದೆ, ತುಂಬಾ ಚಿಕ್ಕದಾಗಿ ಆಗ್ತಾ ಇದೆ ನೋಡಿ. ಫಸ್ಟ್ ಗ್ರೀನ್ ಇರುತ್ತೆ, ವೈಟ್ ಆಗುತ್ತೆ, ಪರ್ಪಲ್ ಅಲ್ಲಿ ಹುಳಿ ಸ್ವೀಟ್ ಇರುತ್ತೆ, ಪೂರ್ತಿ ಬ್ಲಾಕ್ ಆದ್ಮೇಲೆ ಸ್ವೀಟ್ ಇರುತ್ತೆ. ಮೆಡಿಸಿನಲ್ ಪರ್ಪಸ್ಗೆ, ಕ್ಯಾನ್ಸರ್ಗೆ ತುಂಬಾ ಜಾಸ್ತಿ ಯೂಸ್ ಮಾಡ್ತಾರೆ. ಮಲ್ಬರಿಲಿ ವೈನ್ ಕೂಡ ಮಾಡ್ತೀವಿ, ಮಿಲ್ಕ್ ಶೇಕ್, ಐಸ್ ಕ್ರೀಮ್ ಮಾಡ್ಲಿಕ್ಕೆ ಬಳಸ್ತಾರೆ. ಮತ್ತೆ ಸಿಲ್ಕ್ ವರ್ಮ್, ಇದ್ರ ಎಲೆ ಇದೆಯಲ್ಲ, ಇದ್ರ ಎಲೆ ಇದ್ರೆ ಮಾತ್ರ ನಮಗೆ ರೇಷ್ಮೆ ಸಿಗೋದು. ಇದ್ರ ಎಲೆ ಇಲ್ಲ ಅಂತ ಹೇಳಿದ್ರೆ ನಮಗೆ ರೇಷ್ಮೆ ಸಿಗೋದಿಲ್ಲ. ರೇಷ್ಮೆ ಹುಳು ಇದೆಯಲ್ಲ, ರೇಷ್ಮೆ ಹುಳುಗೆ ಇದ್ರ ಎಲೆನೇ ಫುಡ್. ಇದ್ರ ಎಲೆನ ತಿಂದು ಅದು ಗೂಡು ಕಟ್ಟಿದಾಗ ಲೇರನ್ನು ತೆಗೆದು ರೇಷ್ಮೆ ತಯಾರಿಕೆಗೆ ಬಳಸ್ಕೊತಾ ಬರುತ್ತೆ. ರೇಷ್ಮೆ ಹುಳುನು ಇದೇ ತರ ಇರುತ್ತಲ್ಲ. ಹೌದು. ఇప్పుడు చెప్పు. ఇది వచ్చేసి మెడిసిన్ కి అన్నిటికి యూజ్ అంట. ఇది వచ్చేసి రేష్మే, ఇది లేకుండా రేష్మే. రేష్మే అంటే రేష్మే అంటే సిల్క్. సిల్క్. రేష్మే పురుగులు ఉంటాయి కదా. ఓకే ఓకే ఓకే. అది దీన్ని తింటాయంట. దాని ఆహారమే ఇదే అంట. ఓకే. ఇది వచ్చేసి ఇప్పుడు పింక్ ఉన్నప్పుడు పులుపుగా ఉంటదంట, మళ్ళీ అది బ్లాక్ అయిన తర్వాత స్వీట్ గా ఉంటదంట. మరి గ్రీన్ కలర్ లో ఉన్నది అది ఇంకా అవ్వాలి. రెడ్ కలర్ లో ఉన్నది కొంచెం కొంచెం పులుపులుగా ఉంటుంది, పుల్లగా ఉంటుంది. నల్లగా అయిన తర్వాత మెయిన్ టేస్ట్ తెలుస్తుంది. ఇవన్నీ కూడా దేనికి యూజ్ అవుతుంది? అది మెడిసిన్స్. ఓకే. సిల్క్ వామ్. మంచి వాసన వస్తుంది. కాఫీ అసలు అయితే ఎక్కువ పర్పస్ కాఫీ. కాఫీ వచ్చేసి అది త్రీ టైప్స్ కాఫీ ఉన్నాయంట. 3 టైప్స్. ఏనుగా ఉంది కదా, ఏనుగా అది తింటదంట. అంటే సీడ్స్ తింటదంట. అది మోషన్ వాళ్ళు కలెక్ట్ చేసి అది 4 to 5 times కడిగి ఆడపెడతారంట. అంటే బాయిల్ చేస్తారంట. ఓకే. తర్వాత సీడ్స్ వస్తాయంట, బ్లాక్. దాని సీడ్స్ వల్ల అది కాಫಿ ಪೌಡರ್ ತಯಾರಾಯ್ತದೆ. ಓಕೆ. ಇದೊಂದು ತುಂಬಾ ಹಳೆ ಮರ. ಇದು 100 ವರ್ಷ ಹಳೆ ಮರ. ಇದು 100 years ಓಲ್ಡ್ ಟ್ರೀ. ಇದು ನಾವು ಇದನ್ನ ವೈಲ್ಡ್ ಮ್ಯಾಂಗೋ ಟ್ರೀ ಅಂತ ಹೇಳ್ತೀವಿ, ಕಾಡು ಮಾವಿನಕಾಯಿ. ಅಂದ್ರೆ ಇದು ಆಲ್ಮೋಸ್ಟ್ ಡೆಡ್ ಆಗಿದೆ, ಅಂದ್ರೆ ಕಮರ್ಷಿಯಲಿ ಡೆಡ್ ಇದೆ. ಎಲೆಗಳು ನೋಡಿ ಇವಾಗ್ಲೂ ಹಸಿರಲ್ಲೇ ಇದೆ. ಈ ಹಬ್ಬಗಳ ಟೈಮಲ್ಲಿ ಎಲೆಗಳನ್ನೆಲ್ಲ ಕಟ್ ಮಾಡಿ ದೇವಸ್ಥಾನಗಳಿಗೆಲ್ಲ ಕೊಡ್ತಾ ಬರುತ್ತವೆ. ಅಂದ್ರೆ ಎಲೆ ಚಿಗುರುತ್ತಾ ಬರುತ್ತೆ, ಫಲ ಕೊಡೋದಿಲ್ಲ. ಅದರಿಂದ ನಾವು ಇದನ್ನ ಕಮರ್ಷಿಯಲಿ ಡೆಡ್ ಅಂತ ಹೇಳ್ತೀವಿ. ಇದೆಲ್ಲ ಮರದ ಬೇರು ಇದೆಲ್ಲ. చెట్టు కొమ్మలు అంటే ఇవన్నీ ఇది వేరు ఏమంటారు? రూట్లు. రూట్లు వచ్చేసి ఇది 100 years ఓల్డ్ బయట ఉన్నాయి. 100 సంవత్సరాల బ్యాక్ చెట్టు అంటే ఇది. ఇది ఇప్పుడు ఉంటాయి, ఆకులు మాత్రం గ్రీన్ గా ఉన్నాయి, కానీ ఇది ఫలం మాత్రం ఇవ్వదు. ఇయర్లీ ఒకసారి టెంపుల్ కి ఇస్తారంట దీని ఆకు మొత్తం. ఓన్లీ ఆకులు మాత్రమే. ఇది ఆల్రెడీ కమర్షియల్ గా ఇది చనిపోయిందంట. 100 years చెట్టు చనిపోయిందంట ఇది. ఓకే. ఇది చూడడానికి పచ్చగా ఉన్నా సరే ఈ చెట్టు అనేది చనిపోయిందంట. 100 years ఓల్డ్ ఉంటుందంట. అండ్ ఆల్సో ఈ ఆకుల్ని ఎవ్రీ ఇయర్ టెంపుల్స్కి ఇస్తూ ఉంటారంట. దానికి మాత్రమే పనిచేస్తుంది ఇది. ఆ చెట్టు పేరు ఏమన్నారు? మ్యాంగో ట్రీ. అది వచ్చేసి మ్యాంగో ట్రీ అన్నమాట. ಫಲವೆಲ್ಲ ಮತ್ತೆ ಚಕ್ಕೆ ಎರಡು ಡಿಫ್ರೆಂಟ್ ಮರಗಳು. ಈ ಫಲವೆಲ್ಲ ನೋಡಿ ತುಂಬಾ ಉದ್ದ ಇರುತ್ತೆ, ಸಾಫ್ಟ್ ಇರುತ್ತೆ ಎಲೆಗಳು. ಈ ಚಕ್ಕೆ ಮರದ ಎಲೆಗಳು ನೋಡಿ ಫಲವೆಲೆ ತರನೇ ಇರುತ್ತೆ, ತುಂಬಾ ಚಿಕ್ಕದಾಗಿರುತ್ತೆ, ಗಟ್ಟಿ ಬರುತ್ತೆ ಇದ್ರ ಎಲೆಗಳು. ಇದನ್ನು ಫಲವೆಲೆನೆ.
ಇದರ ಎಲೆಗಳು ಏನಕ್ಕೂ ಯೂಸ್ ಇರೋದಿಲ್ಲ. ಇದರಲ್ಲಿ ಬರೀ ಟ್ರೀದು ಬಾರ್ಕ್ ಅನ್ನ ಮಾತ್ರ ತೆಗಿತೀವಿ. ಚಕ್ಕೆಯಲ್ಲಿ 2 ತರ ಬರುತ್ತೆ, ಒಂದು ಔಟರ್ ಲೇಯರ್, ಇನ್ನೊಂದು ಇನ್ನರ್ ಲೇಯರ್. ಈ ಔಟರ್ ಲೇಯರ್ ಬಂದು ಹಾಗೆ ಡೈರೆಕ್ಟ್ ಆಗಿ ಸ್ಕ್ರೇಪ್ ಮಾಡ್ತೀವಿ, ತುಂಬಾ ಸಾಫ್ಟ್ ಇರುತ್ತೆ, ಸ್ಟ್ರಾಂಗ್ ಇರೋದಿಲ್ಲ, ಅದು ಸೆಕೆಂಡ್ ಕ್ವಾಲಿಟಿ ಆಗಿರುತ್ತೆ. ಈ ಇನ್ನರ್ ಲೇಯರ್ ಬಂದು ನಾವು ಒಂದು ಮಿಷಿನ್ ಅಲ್ಲಿ ಸ್ಕ್ರೇಪ್ ಮಾಡ್ತೀವಿ, ಅದು ನೋಡಿ ಸುರುಳಿ ತರ ಸುತ್ತಕೊಂಡಿರುತ್ತೆ, ಸ್ವೀಟು ಜಾಸ್ತಿ ಇರುತ್ತೆ, ಖಾರನೂ ಜಾಸ್ತಿ ಇರುತ್ತೆ, ಒಂದು ನೀರಿಗೆಲ್ಲ ಹಾಕಿ ಬಿಸಿ ಮಾಡಿ ಕುಡಿತಾರೆ. ಕೊಲೆಸ್ಟ್ರಾಲ್ಗೆಲ್ಲ ತುಂಬಾ ಜಾಸ್ತಿ ಯೂಸ್ ಮಾಡ್ತಾರೆ. ಈ ಇನ್ನರ್ ಲೇಯರ್ ಬಂದು ಫಸ್ಟ್ ಕ್ವಾಲಿಟಿ, ಔಟರ್ ಲೇಯರ್ ಬಂದು ಸೆಕೆಂಡ್ ಕ್ವಾಲಿಟಿ ಆಗಿರುತ್ತೆ. ಒಂದು 70 ವರ್ಷದವರೆಗೂ ಲೈಫ್ ಇರುತ್ತೆ. ವರ್ಷಕ್ಕೊಂದು 2 ಇಂದ 3 kg ಅಷ್ಟು ನಾವು ಅದು ನೀವು ಲೇಯರ್ ತೆಗೆದಂಗೆಲ್ಲ ಮತ್ತೆ ಇಯರ್ಲಿ ಗ್ರೋ ಆಗ್ತಾ ಬರುತ್ತೆ. ಗ್ರೋ ಆಗ್ತಾ ಬರುತ್ತೆ. ಇದು ಬಂದು ಇಯರ್ಲಿ ಒಂದ್ಸಾರಿ ಇದು ಬಂದು ಕಾವೇರಿ ಕಾಫಿ ಪ್ಲಾಂಟ್, ಇದು ಹೈಬ್ರಿಡ್ ಕಾಫಿ. ಇದು ಬಂದು ನಮ್ಮ ಕೊಡಗಿನಲ್ಲಿ ಮಾತ್ರ ಸಿಗುತ್ತೆ. ರೋಬಸ್ಟಾ ಅರೇಬಿಕಾ ಕ್ರಾಸ್ ಪಾಲಿನೇಷನ್. ಇದು ಬರೀ 1 ರಿಂದ 2 kg ಅಷ್ಟು ಕಾಫಿ ತಗೋತೀವಿ ನಾವು ಒಂದು ಗಿಡದಲ್ಲಿ. ಒಂದು ವರ್ಷಕ್ಕೆ ಬರೀ 15 ವರ್ಷ ಮಾತ್ರ ಲೈಫ್ ಇರುತ್ತೆ. ಲೈಫ್ ಟೈಮ್ ಕೂಡ ಜಾಸ್ತಿ ಇರೋದಿಲ್ಲ. ಹೈಬ್ರಿಡ್ ಕಾಫಿ ಅದು ಕಾವೇರಿ, ಇದು ರೋಬಸ್ಟಾ, ಇದು ಅರೇಬಿಕಾ. ಹೈಟ್ ಅಲ್ಲೂ ಡಿಫ್ರೆನ್ಸ್ ಇರುತ್ತೆ, ಪ್ಲಾಂಟ್ ಅಲ್ಲೂ ಡಿಫ್ರೆನ್ಸ್ ಇರುತ್ತೆ, ಬೀನ್ಸ್ ಅಲ್ಲಿ ಕೂಡ ಡಿಫ್ರೆನ್ಸ್ ಇರುತ್ತೆ. ಬೇರೆ ಬೇರೆ ಪ್ಲಕ್ ಮಾಡಿ ಬೇರೆ ಬೇರೆ ಪ್ರೊಸೆಸ್. ಕಾವೇರಿ ರೋಬೋಟಿಕ್ ಇನ್ಸ್ಟಾ ಕಾವೇರಿ ರೊಬಸ್ಟಾ ఇన్స్టా ఇది ఇన్స్టా కాఫీ రొబస్టా ఇది చెక్కది. కావేరి ఇది బలావుకి వేస్తాం కదా, కొలెస్ట్రాల్ కన్నికి వాడదాము. చెక్క ఫస్ట్ లేయర్ వచ్చేసి అంతేం క్వాలిటీ ఉండాలి, సెకండ్ లేయర్ వచ్చేసి దీని క్వాలిటీ ఎక్కువ ఉంటదంట. దీని క్వాలిటీ వచ్చేసి మంచిగా ఉంటదంట. సెకండ్ లేయర్ ఇయర్లీ వన్ టైం వాళ్ళు తీస్తారు. ఏంటన్నా ఇది ಜೇನು. ಜೇನು ಮೀನ್ಸ್ ಹನಿ ಅಂತ ಹೇಳ್ತೀವಿ. ಮರದಲ್ಲಿ ಬಿಲ್ಡಿಂಗ್ ಅಲ್ಲೆಲ್ಲ ಗುಡ್ ಕಟ್ಕೊಳ್ಳುತ್ತಲ್ಲ, ಅದೇ ಹನಿಯನ್ನ ನಾವಿಲ್ಲಿ ಮಾಡ್ತಾ ಬರ್ತಾರೆ. ಅದು ವರ್ಷಕ್ಕೊಂದು 2-3 ಸರಿ ನಾವು ಹನಿಯನ್ನ ತೆಗಿತೀವಿ. ಈಟಿಂಗ್ ಪರ್ಪಸ್ಗೆಲ್ಲ ತುಂಬಾ ಜಾಸ್ತಿ ಯೂಸ್ ಮಾಡ್ತಾ ಬರ್ತೀವಿ. ತೇನೆ ಸ್ಟೋರೇಜ್ ಮಳೆ ಬಂದಾಗ ಹೊರಗಿರಲ್ಲ, ಬಿಸಿಲಿದ್ದಾಗ అంటే తేనె స్టోరేజ్ చేయడానికి యూజ్ చేస్తారంట. అలా 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 ఎందుకు చేస్తారు? అది వరల్డ్ అన్ని తెచ్చి తేనెలు అక్కడ పెడతారంట. ఒక డిఫరెంట్ కైండ్స్ ఆఫ్ హనీ డిఫరెంట్ పెడతారంట. ఇయర్లీ వన్స్ అది తీస్తారంట. ఇయర్లీ వన్స్ తీస్తారు. తేనెని ఇయర్లీ వన్స్. ఓకే. ఆ ప్లేస్ ఎక్కడి నుంచి వచ్చామో మళ్ళీ అక్కడికి వస్తుంది. ఇదంతా కూడా ಒಂದು 2 ವರ್ಷ ಆದ್ಮೇಲೆ ಹನಿ ಪೂರ್ತಿ ಹೊರಗಡೆ ಹೋಗ್ಬಿಡುತ್ತೆ, ಮತ್ತೆ ಪೂರ್ತಿ ಹನಿಯನ್ನು ತೆಗಿತೀವಿ. ತುಂಬಾ ಕಡಿಮೆ ಕ್ವಾಂಟಿಟಿ ಸಿಗುತ್ತೆ, ಬರೀ ಒಂದು 400 ರಿಂದ 500 ml ಹನಿ ಸಿಗುತ್ತೆ. ಗೋಲ್ಡನ್ ಕಲರ್ ಇರುತ್ತೆ. ಅದನ್ನು ಇಟ್ಬಿಟ್ಟು ಒಂದು 2-3 ವರ್ಷ ಇಟ್ಕೊಂಡು ಅದು ಪೂರ್ತಿ ಬ್ಲಾಕ್ ಹನಿ ಆಗಿಬಿಡುತ್ತೆ. ಇದು ಆಗಿರ್ಬೋದು, ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೋಲ್ಡ್ ಮೆಡಿಸಿನಲ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಬಿಗ್ ಬಿ ಹನಿ ಈಟಿಂಗ್ ಪರ್ಪಸ್ಗೆ ತುಂಬಾ ಜಾಸ್ತಿ. చిన్న టైప్ హనీ అంట. ఓకే. అది పెద్ద టైప్ హనీ, చిన్న టైప్ హనీ. ఇది 2 years 1 time తీస్తారంట. ఇది వచ్చేసి 400-500 grams వస్తాయంట. 2 years 1 time తీసినాను. ఇది తీసిన తర్వాత మొత్తం అన్ని ఖాళీ అయిపోయిన తర్వాత మళ్ళీ అది స్టోర్ అవుతుందంట వచ్చి. ఓకే. ఓన్లీ ఈ టైప్ కొమ్మల మీద ఉంటుందండి. ఓకే. మెడిసిన్ కి అది పర్పస్ ఆయుర్వేదిక్ పర్పస్. అంటే మళ్ళీ ఆ కొమ్మని తీసుకెళ్ళి దాంట్లో పెట్టేస్తే ఆ టైప్ ఆఫ్ ఫామ్ అవుతుంది. అండ్ ఆల్సో గైస్, ఇది వచ్చేసి మీరు అనుకుంటున్న ఆయుర్వేదిక్ అయితే కాదు, జస్ట్ లైక్ ఏ షోకేస్ ట్రీస్, వెడ్డింగ్ ట్రీస్. కానీ క్రేజీ ఉన్నాయి కదా డార్లింగ్స్. ఆల్సో గైస్, ఇది వచ్చేసి న్యాచురల్ కాఫీ అనమాట. ఈ కాఫీ పేరు ఏంటిది భయ్యా? రోబస్టా అరేబికా మిక్స్ బెల్లం కాఫీ. రోబస్టా అండ్ అరేబికా. ఇది వచ్చేసి రోబస్టా అరేబికా మిక్స్. రోబస్టా అరేబికా మిక్స్ అనమాట. అరబిక్ అండ్ రోబోటిక్. అరబిక్ అండ్ రోబోటిక్ కాఫీ. సో ఇప్పుడు తాగబోతున్నాం. లెట్స్ టేస్టింగ్. బెల్లం మిక్స్ చేశారు దీంట్లో. బెల్లం మిక్స్డ్ అంట. టేస్ట్ చాలా బాగుంది. అంటే కొద్దిగా తీయగా ఉంది, కొద్దిగా పాయిజన్ టైప్ ఉంది. పాయిజన్ తాగేవి ఎప్పుడన్నా? విషం లాగా. పాయిజన్ అంటే ఎప్పుడు టేస్ట్? స్మెల్ టేస్ట్ చేసా, తాగలే. బట్ నైస్, ఇట్స్ ఎ గుడ్ టేస్ట్.
గుడ్ టేస్ట్. కప్పులు కూడా వెరైటీగా ఉన్నాయి ఇక్కడ. ఒరిజినాలిటీ ఎంతైనా ఒరిజినాలిటీగా ఉన్నాయి. ఇక్కడ అన్నీ వచ్చేసి న్యాచురల్గానే వాడతారు.